ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕರುಣಾ ಕಟಾಕ್ಷದಿಂದ ನಿಜವಾಗ್ಲೂ ಇಲ್ಲಿದ್ದು ನಮಗೆ ಈ ಒಂದು ಚಿಂತಾಮಣಿ, ಈ ಒಂದು ವಜ್ರ, ಈ ಡೈಮಂಡ್ ನಮಗೆ ಸಿಗ್ತಾ ಇರಲಿಲ್ಲ. ನಾವು ಎಷ್ಟೋ ಸಾರಿ ನನಗನ್ಸುತ್ತೆ ಭಗವದ್ಗೀತೆಗಿಂತ ಹೆಚ್ಚು ಶ್ರೇಷ್ಠವಾಗಿದೆ. ಭಗವದ್ಗೀತೆಯಲ್ಲಿ ಸಾಧನೆ ಹೇಳ್ತಾರೆ, ಇಲ್ಲಿ ಇದೇ ಹೆಚ್ಚಿನ ಸಾಧನೆ, ಜ್ಞಾನ ಸಾಧನೆ ಇದು ಅಫ್ಕೋರ್ಸ್ ಸ್ವಲ್ಪ ಕಷ್ಟ ಇದೆ, ಆದರೆ ಇವಾಗ ಕಷ್ಟ ಇಲ್ಲ ನಮಗೆ. ಯಾಕೆ ಅಂತಂದರೆ ಯಾರಿಗೆ ಅವಸ್ಥಾತ್ರಯ ವಿಚಾರದಿಂದ ನೋಡೋಕೆ ಬರುತ್ತೋ ಎಲ್ರಿಗೂ ಸುಲಭ. ಇಲ್ದಿದ್ರೆ ಯಾರಿಗಾದ್ರೂ ಈ ಪುಸ್ತಕ ಕೊಟ್ಟು ನೋಡ್ರಿ, ಓದ್ಲಿ ಅವರು. ಇವಾಗ ನಿಮ್ಗೆ ಏನು ಅರ್ಥ ಆಗಿರುತ್ತೋ ಅವ್ರು ಕಿಂಚಿತ್ ಅರ್ಥ ಆಗಿರೋದಿಲ್ಲ. ಸುಮ್ಮನೆ ಕೇಳ್ತಾ ಇದ್ದರೆ ಸಾಕು, ಹೌದು 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 ಅನ್ಸುತ್ತಿದ್ದು ನಮಗೆ. ಇಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ದೀರಲ್ವಾ, ಎಲ್ರಿಗೂ ಆನ್ಸರ್ ಮಾಡಲಿ ಬೀಟ್ಲಿ, ಓದಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಓದಬೇಕಿದ್ದೀನಿ, ಎಷ್ಟು ಸಲ ಓದಿದ್ರೆ ಅಷ್ಟು ಒಳಕ್ಕೆ ಹೋಗ್ತೀರಾ. ಈ ಶಾಸ್ತ್ರಗಳೆಲ್ಲ ಹಾಗೆ, ಭಗವದ್ಗೀತೆ, ಇದು ಉಪನಿಷತ್ತುಗಳು, ಸ್ವಾಮಿಗಳು ಒಂದೊಂದು ಉಪನಿಷತ್ನ ಆ ಶಂಕರಾಚಾರ್ಯರದ್ದು ಮತ್ತು ಆ ಭಗವದ್ಗೀತೆ ಆ ಪ್ರಸ್ಥಾನೋತ್ತರ ಭಾಷ್ಯಗಳನ್ನ 100 ಸಲ ಓದಿದ್ರಂತೆ. ಲೆಕ್ಕ ಹಾಕೊಳ್ರಿ ಬಾ, 100 ಸಲ ಅವ್ರು ಕೊನೆವರೆಗೂ ಓದ್ತಾ ಇದ್ರು. ಮುಕ್ತರಾದ ಮೇಲೂ ಬಿಡ್ತಾ ಇರಲಿಲ್ಲ ಅವರು. ಅಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇರಲಿ, ಈಗ ನಾವು ಸ್ಟಡಿ ಗ್ರೂಪ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾಡಬೇಕಾಗಿರೋದು ಸ್ಟಡಿ ಗ್ರೂಪ್ನಲ್ಲಿ 103 ಅರಿವಿಗಿಂತ ಬೇರೆಯಾದ ವಿಷಯವೇ ಇಲ್ಲ. ಇಲ್ಲಿ ನೋಡ್ರಿ, ಅರಿವಿಗಿಂತ ಬೇರೆಯಾದ ವಿಷಯವೇ ಇಲ್ಲ ಅಂದರೆ ಇಲ್ಲಿ ಅರಿವು ಅಂತಂದ್ರೆ ಯಾವುದನ್ನು ತಗೊಂಡಿದ್ದಾರೆ. ಅರಿವಿಗಿಂತ, ಅರಿವಂದ್ರೆ ಇಲ್ಲಿ ಯಾವ ಅರಿವು? 2 ಅರಿವಿಗಳಿದೆ, ಒರಿಜಿನಲ್ ಅರಿವು, ಡೂಪ್ಲಿಕೇಟ್ ಅರಿವು. ಆತ್ಮನ ಅರಿವು, ಪಾರಮಾರ್ಥಿಕ ಅರಿವು, ವ್ಯಾವಹಾರಿಕ ಅರಿವು. ಇದರಲ್ಲಿ ಯಾವ್ದು ತಗೊಂಡಿದ್ದಾರೆ ಇಲ್ಲಿ? ಅರಿವು, ಅರಿವಿಗಿಂತ ಬೇರೆಯಾದ ವಿಷಯವೇ ಇಲ್ಲ ಅಂದ್ರೆ ಸಬ್ಜೆಕ್ಟ್ಗಿಂತ ಬೇರೆಯಾಗಿರೋ ವಿಷಯ, ಆಬ್ಜೆಕ್ಟ್ ಇಲ್ಲ. ಸಬ್ಜೆಕ್ಟ್ ಬಿಟ್ರೆ ಆಬ್ಜೆಕ್ಟ್ ಇಲ್ಲ ಅಂತಾರೆ. ಇಲ್ಲಿ ಅರಿವು ಅಂತ ತಗೊಂತಾ ಇದ್ದಾರಲ್ಲ, 2 ಅರಿವುಗಳು ಯಾವುದು ಅಂತ ನನ್ನ ಪ್ರಶ್ನೆ. ಯಾವುದು? ಹೇಳಿ ಹೇಳಿ ಕೃಷ್ಣಮಣಿ ಅವರೇ. ಡೂಪ್ಲಿಕೇಟ್, ಒರಿಜಿನಲ್. ಅಸರೆ ಇಲ್ಲಿ ಹೇಳ್ತಾ ಇರೋದು ಸಬ್ಜೆಕ್ಟ್ಗಿಂತ ಬೇರೆಯಾಗಿಯೋ ವಿಷಯ ಇಲ್ಲ. ಇಲ್ಲಿ ಪಾರಮಾರ್ಥಿಕ ಅರಿವು, ಪಾರಮಾರ್ಥಿಕ ಅರಿವು, ಒರಿಜಿನಲ್ ಅರಿವು, ಸಾಕ್ಷಿ, ನೇರಾದ ಅರಿವು. ಏನ್ ಬೇಕಾದ್ರೂ ಹೇಳಿ, ಬೆಳಕು, ಜ್ಯೋತಿ, ಜ್ಞಾನ, ನಿಜವಾದ ಜ್ಞಾನ, ನಿಜವಾದ ಬೆಳಕು ಅಷ್ಟೇ. ನಿಜವಾದ್ದು ಅಂತ ಅನ್ಬೇಕು. ನಮ್ಗೆ ಸೂರ್ಯನ ಬೆಳಕು ಬರುತ್ತೆ, ಅದು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಸೂರ್ಯನ ಬೆಳಕು ವ್ಯವಹಾರಕ್ಕೆ ಬರುತ್ತೆ, ಆದರೆ ಪಾರಮಾರ್ಥಕ್ಕೆ ಬರೋದಿಲ್ಲ. ಆದ್ದರಿಂದ ಏನು ಬೇಡಿ, ಎಚ್ಚರದಲ್ಲಿರೋದು ಯಾವುದಾದ್ರೂ ಒಂದು ಕನಸಿಗೆ ಉಪಯೋಗಕ್ಕೆ ಬರುತ್ತಾ? ನನ್ನ ಪ್ರಶ್ನೆ. ಬರುತ್ತಾ? ಇಲ್ಲ ಸರ್. ಹೋಗ್ಲಿ, ಸೂರ್ಯ ಇಲ್ಲ. ಯಾಕೆ ಎಚ್ಚರದ ಸೂರ್ಯ ಕನಸಿಗೆ ಯಾಕೆ ಬರೋದಿಲ್ಲ? ಏನ್ ಸರ್ ನೀವೇನೇನೋ ಪ್ರಶ್ನೆ ಕೇಳ್ತೀರಾ ಅಲ್ವಾ?
ಮಾತ್ರ ಕಣ್ಣು ಎಲ್ಲ ಇದ್ದಾಗ ಮಾತ್ರ ಗೊತ್ತಾಗೋದು, ಅರಿವಿಗೆ ಬರೋದು. ನಾವು ಎಚ್ಚರ ಸ್ಥಿತಿನಲ್ಲಿ ಇಂದ್ರಿಯಗಳನ್ನ ಉಪಯೋಗಿಸ್ತೀವಿ, ಅಲ್ಲಿ ಬೇರೆ ಇಂದ್ರಿಯಗಳನ್ನ ಉಪಯೋಗಿಸ್ತೀವಿ, ಅಲ್ಲಿ ಅದ್ ಬರೋದಿಲ್ಲ, ಅಲ್ಲಿ ಬೇರೆ ಸೂರ್ಯ ಬರ್ತಾನೆ. ಸರಿ, ಯಾತಿಗ್ ಬರೋದಿಲ್ಲ ಅಂತ ಪ್ರಶ್ನೆ. ಅಂದ್ರೆ ಏನ್ ಸರ್ ನೀವೇನೇನೋ ಪ್ರಶ್ನೆ ಕೇಳ್ತೀರಾ, ಅನುಭವದಲ್ಲಿ ಬರೋದಿಲ್ಲಪ್ಪ ಅಷ್ಟೇ, ಮುಗಿದೋಯ್ತು. ಯಾಕೆ ಅಂತ ಏನ್ ಕೇಳ್ತೀರಾ, ಅದಕ್ಕೆ ರೀಸನ್ ಇದೆ. ಈಗ ಎಚ್ಚರದ್ದು ಯಾವುದು ಬರುವುದಿಲ್ಲ ಅಂತ ಹೇಳಿದ್ವಿ. ಯಾತಿಗೆ ಹೇಳಿದ್ವಿ ಅಂದ್ರೆ, ಬೆಳಕಿನಲ್ಲಿ ಎರಡಿದೆ, ಒರಿಜಿನಲ್ಲು ಡೂಪ್ಲಿಕೇಟು. ಪ್ರಪಂಚ ಅಂದಿದ ತಕ್ಷಣ ಎರಡಿದೆ. ಪ್ರಪಂಚ ಅಂತಂದ್ರೆ ಅನಾತ್ಮಕ್ಕೆ ಪ್ರಪಂಚ ಅಂತ ಕರಿತೀವಿ ನಾವು, ಅಲ್ವಾ? ಅದು ಹೋಗ್ಲಿ, ಶರೀರಗಳು, ಈ ಶರೀರ ಬೇರೆ, ನಾನಂತಂದ್ರೆ ಶರೀರ ಹೇಳಿ ತೋರಿಸ್ತೀವಿ. ಈ ಶರೀರ ಗಾಢನಿದ್ರೆ ಶರೀರ ಇಲ್ಲದೆ ಇರೋ ನನ್ನ ಸ್ಥಿತಿ ಇದೆ. ಇಲ್ಲಿ ಪ್ರಶ್ನೆ, ಎಚ್ಚರದ ಯಾವುದಾದ್ರೂ ಕನಸಿಗೆ ಬರುತ್ತಾ ಅಂತ ಪ್ರಶ್ನೆ. ಹೋಗ್ಲಿ, ಕನಸಿಂದ ಇಲ್ಲಿ ಬರುತ್ತಾ, ಬರೋದಿಲ್ಲ ಅಂತಂದ್ರೆ ಎಚ್ಚರದಲ್ಲಿ ಅಂದ್ರೆ ಏನೇನಿದೆ, ಎಚ್ಚರದಲ್ಲಿ ವಸ್ತುಗಳು, ಆಬ್ಜೆಕ್ಟ್ಸ್ ಅಂತಂದ್ರೆ ಏನೇನಿದೆ, ಎಚ್ಚರದ ಅವಸ್ಥೆಯಲ್ಲಿ ಏನೇನಿದೆ? ಆಧ್ಯಾತ್ಮಿಕ, ಆದಿಭೌತಿಕ, ಕಾರ್ಯ ಕಾರಣ ಎಲ್ಲ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಪೂರ್ತಿ. ಆದಿಭೌತಿಕ. ಆದಿಭೌತಿಕ ಹೇಳಿದ್ರೆ, ಆಧ್ಯಾತ್ಮಿಕ, ಆದಿದೈವಿಕ. ಆದಿದೈವಿಕ ಬಿಟ್ಟಿದ್ರೆ, ಮತ್ತೆ ಕಾಲ ದೇಶ ಹೇಳಿದ್ರೆ, ಕಾರ್ಯಕಾರಣ ಹೇಳಿದ್ರೆ ಕಾಲ ದೇಶ ಕಾರ್ಯಕಾರಣ ಭಾವ, ಅರ್ಧ ಡಜನ್ ಅಂತ ಅಂದ್ಬಿಡಿ, ಎಲ್ಲ ಸೇರೋಗ್ಬಿಡುತ್ತೆ ಸುಮ್ಮನೆ. ನೋಡ್ರಿ, ಇಲ್ಲಿರೋ ಸೂರ್ಯ ಕನಸಿಗೆ ಬರಲಿಲ್ಲ, ಯಾವುದು ಬರಲ್ಲ. ಯಾಕೆ ಬರಲಿಲ್ಲ ಹೇಳ್ರಿ? ಹೋಗ್ಲಿ, ಕನಸಿನಲ್ಲಿರೋದು ಇಲ್ಲಿಗೆ ಬರಲ್ಲ, ಯಾಕ್ರಪ್ಪ ಅದನ್ನ ಹೇಳ್ರಿ. ಅನಾತ್ಮ ಅದು. ಅನಾತ್ಮಕ್ಕಿಂತ ನಮ್ಗಿನ್ನೂ ಅರ್ಥ ಆಗಲ್ಲಪ್ಪ. ನೀವು ಅನಾತ್ಮ ಆತ್ಮ ಅಂತೀರಾ, ಕನಸಿನಲ್ಲಿರೋದು ಇಲ್ಲಿಗೆ ಬರಲಿಲ್ಲ. ಯಾಕೆ? ಕನಸಿನಲ್ಲಿ ನನಗೆ 10 ಲಕ್ಷ ಲಾಟ್ರಿ ಹೊಡಿತು, ಯಾಕೆ ನಾನು ತಗೊಂಡ್ಬರಕ್ ಆಗ್ಲಿಲ್ಲ? ನೀವು ಆತ್ಮ ಅನಾತ್ಮ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ಇನ್ನೂ ಸುಲಭವಾಗಿ ಅರ್ಥ ಆಗ್ಬೇಕು. ಯಾಕೆ ಎತ್ಕೊಂಡ್ಬರಕ್ಕಾಗ್ಲಿಲ್ಲ? ಯಾಕೆ ಕೇಳ್ರಿ? ಸಿಂಪಲ್, ಯಾರನ್ನ ಕೇಳಿದ್ರು ಹೇಳ್ತಾರಲ್ವಾ, ಕನಸಿನಲ್ಲಿ 10 ಲಕ್ಷ ಲಾಟ್ರಿ ಹೊಡಿತಪ್ಪ, ಎಲ್ರಿ ಎತ್ಕೊಂಡ್ಬಂದು ಖರ್ಚು ಮಾಡ್ರಿ ಎಚ್ಚರದಲ್ಲಿ. ಯಾಕೆ? ಒಂದಿದ್ದಾಗ ಒಂದಿರೋದಿಲ್ಲ. ಅದಲ್ಲ, ನಮ್ಗೆ ಅವೆಲ್ಲ ಅರ್ಥ ಆಗಲ್ಲ. ನೀವು ಒಂದಿದ್ದಾಗ ಒಂದಿರಲ್ಲ, ಇನ್ನೂ ಸುಲಭವಾಗಿ ಹೇಳಿ. ಯಾಕೆ ನಾನು 10 ಲಕ್ಷ ಇಲ್ಲಿ ತಗೊಂಬಂದು ಖರ್ಚು ಮಾಡಕ್ಕೆ ಆಗೋದಿಲ್ಲ? ಅಷ್ಟೇ, ಸಿಂಪಲ್ ಅಲ್ವಾ? ಸಿಂಪಲ್ ಆನ್ಸರ್ ಕೊಡಿ. ಇವಾಗ ನಮ್ಮ ವಾಚ್ಮ್ಯಾನ್ ಕೇಳ್ತಾರೆ, ಆತ್ಮ ಅನಾತ್ಮ ಅಂದ್ರೆ ಅವ್ನಿಗೆ ಅರ್ಥ ಆಗತ್ತಾ? ಕನಸಿನಲ್ಲಿರೋದು ನಿಜ ಅಲ್ಲ, ಅದಕ್ಕೆ ಅಷ್ಟೇ. ಅದಿದ್ರೆ ಅಲ್ವಾ, ದುಡ್ಡು ಬಂದಿದ್ರೆ ಅಲ್ವಾ ಕನಸಿನಲ್ಲಿ ನಿಜ. ಎಚ್ಚಿದ ತಕ್ಷಣ ಕನಸು ಸತ್ಯವಾ ಹಂಗ್ ತಗೋಬೇಕು, ಅಲ್ಲಿ ನಿಜವಾಗ್ಲೂ ಇಲ್ಲದೆ ಇರೋದು ಅದು ಹೆಂಗ್ ತಗೊಂಡ್ಬರ್ತೀರ್ರಿ? ಈಗ ಕನಸು ಬೇರೆ, ನಿದ್ದೆ ಬೇರೆನಾ? ಎರಡು ಒಂದೇನಾ? ಎರಡು ಒಂದೇ. ಮತ್ತೆ ಇಲ್ಲಿರೋ ಸೂರ್ಯ ಅಲ್ಲಿಗೆ ಹೇಗ್ ಬರ್ತಾನೆ? ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ಇರೋ ತನಕ ಸೂರ್ಯ ಇರ್ತಾನೆ, ಕನಸಿನಲ್ಲಿ ಬರಕ್ ಆಗೋದಿಲ್ಲ. ಅದಕ್ಕೆ ಯಾಕೆ ಅಂತ ಕೇಳ್ತಾ ಇದ್ದೀನಿ. ನನ್ನ ಪಾಯಿಂಟ್ ಹಿಡಿಲಿಲ್ಲ ನೀವು. ಯಾಕೆ ಅಂತ ಕೇಳ್ತಾ ಇದ್ದೀನಿ. ಎಚ್ಚರದಲ್ಲಿರೋ ಸೂರ್ಯ ಕನಸ್ಗೆ ಯಾಕೆ ಬರಲಿಲ್ಲ? ದುಡ್ಡಿಂದ ಎಕ್ಸಾಂಪಲ್ ಕೊಟ್ಟೆ ನಾನು. ಯಾಕೆ ಬರಲಿಲ್ಲ? ನಿಜ ಅಲ್ಲ, ನಿಜ ಅಲ್ಲ. ಅದನ್ನ ಹಿಡ್ಕೊಳ್ರಿ. ಎಚ್ಚರದಲ್ಲಿ ಯಾವುದು ಸತ್ಯವಿಲ್ಲ. ಹೇಗೆ ಕನಸಿನಲ್ಲಿ ಎಲ್ಲ ಯಾವುದು ಸತ್ಯ ಇಲ್ಲ ಅಂತ ಹೇಳ್ತೀರೋ, ಎಚ್ಚರ ಕನಸು ಒಂದು ತಕ್ಕಡಿಲಿ ತೂಕ ಹಾಕಿದ್ರೆ ಇದಕ್ಕೂ ಏನು ವ್ಯತ್ಯಾಸ ತೋರ್ಸಕ್ ಬರಲ್ಲ. ಎಚ್ಚರವನ್ನು ಹಾಗೆ ನೋಡಬೇಕು ನಾವು. ನಾವೇನು ಮಾಡಬೇಕು ಅಂದರೆ, ಎಚ್ಚರದಲ್ಲಿ ನಮ್ಗೆ ಇಷ್ಟು ಕರೋನಾದು ಭಯ ಆಗ್ತಾ ಇದೆಯಲ್ಲ. ನನ್ನ ಕನಸಿನಲ್ಲಿ ಕರೋನಾ ಒಂದಿನೂ ಬರಲಿಲ್ಲ. ಯಾರಿಗಾದ್ರೂ ಬಂದಿತ್ತ ಕನಸಿನಲ್ಲಿ? ಯಾರಾದ್ರೂ ಹೇಳಿ ಸ್ವಲ್ಪ ನೋಡ. ಇಲ್ಲ ಸರ್, ಯಾರಿಗೂ ಬಂದಿಲ್ಲ. ಕೆಲವ್ರು ಬರ್ಬೋದು, ಬರೋದಿಲ್ಲ ಅಂತಲ್ಲ, ನಮಗೆ ಬಂದಿಲ್ಲದೆ ಇರ್ಬೋದು. ಆದ್ರಿಂದ ನೋಡ್ರಿ, ಎಚ್ಚರದಲ್ಲಿ ನಾವು ಇಷ್ಟು ಭಯ ಪಡ್ತೀವಿ. ಈ ಭಯ ಪಡ್ತೀವಿ, ಪ್ರಪಂಚದಲ್ಲೇ ಅಲ್ಲಾಡಿಸ್ಬಿಡ್ತಾ ಇದೆ. ಒಬ್ಬರಿಗೂ ಕನಸಿಗೆ ಬರಲಿಲ್ಲ, ಅದರ ಗಂಧ ಇಲ್ಲ ಕನಸಿನಲ್ಲಿ. ಎಷ್ಟೊಂದು ಕನಸುಗಳು ಬೀಳುತ್ತೆ. ಯಾಕೆ?
ಸುಳ್ಳು ಇಲ್ಲ. ಹಂಗೆ ನೋಡೋದು ಬರ್ಬೇಕು ನಮಗೆ. ಅಂದರೆ ಫಸ್ಟ್ ಆಫ್ ಆಲ್ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಇನ್ಯಾವುದೂ ಇಲ್ಲವೇ ಇಲ್ಲ. ಇರಲಿ, ಮುಂದಕ್ಕೆ ಹೋಗೋಣ, ಇಲ್ಲದಿದ್ರೆ ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಹಂಗೆ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಅರಿವಿಗಿಂತ ಬೇರೆಯಾದ ವಿಷಯವೇ ಇಲ್ಲ. ಅಂದರೆ ಇಲ್ಲಿ ಆತ್ಮ ಅನ್ನೋ ಅರಿವು ಹೇಳ್ತಾ ಇದ್ದಾರೆ. ವಿಷಯ ಅಂತಂದರೆ ಎಲ್ಲವೂ ಆತ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ಆತ್ಮನೇ ಬರೀ ಸಬ್ಜೆಕ್ಟ್. ಅದು ನಾವು ಹಿಂದೆನೇ ನೋಡಿದ್ವಿ. ಇಲ್ಲಿ ಆಬ್ಜೆಕ್ಟ್ ಅಂತಂದರೆ ಯಾವ್ಯಾವುದು ಹೇಳಿದ್ರಿ ನೀವು? ಅರ್ಧ ಡಜನ್ ಹೇಳಿದ್ರಿ, ಆಗೋಯ್ತು. ಅದಕ್ಕಿಂತ ಹಿಂತಡಿಕೆ ಇನ್ನೂ ಒಂದು ಹೇಳಬೇಕು ನೀವು. ಅರ್ಧ ಡಜನ್ ಹೇಳಿದ್ರೆ ಅದಕ್ಕಿಂತ ಹಿಂತಡಿಕೆ ಆತ್ಮನಿಗೆ ಆಬ್ಜೆಕ್ಟ್ ಫಸ್ಟ್ ಯಾವುದಾಗುತ್ತೆ? ವಿಷಯ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲ ಅವಸ್ಥೆ ಒಳಗೆ ಬಂದ್ಬಿಡ್ತು. ಅರ್ಧ ಡಜನ್ ಅಂತಂದು ಹೇಳಿದ್ರೆ ಮುಗಿದೋಯ್ತು. ಈಗ ಈ ಅರ್ಧ ಡಜನ್ಗಿಂತ ಹಿಂದೆ ಇದಕ್ಕೂ ಆಧಾರ. ಇವೆಲ್ಲ ಯಾವುದರ ಆಧಾರದಲ್ಲಿದೆ? ಅಂತಃಕರಣ. ನಾನು ಕೇಳ್ತಾ ಇರೋದು ಇವಾಗ ನಿಮ್ಮ ಅಂತಃಕರಣ ಆಧ್ಯಾತ್ಮಿಕ ಮಾತ್ರ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ಅರ್ಧ ಡಜನ್ ಯಾವುದಿದ್ರೆ ತೋರುತ್ತೆ. ದೃಶ್ಯ ಪ್ರಪಂಚ ಅಲ್ಲ. ಸರಿ, ಆಯಿತು. ದೃಶ್ಯ ಪ್ರಪಂಚ ಇದ್ರೆ ತೋರುತ್ತೆ. ಅಂದರೆ ದೃಶ್ಯ ಪ್ರಪಂಚ ಅಂದರೆ ಏನು? ಅವಸ್ಥೆ. ಅವಸ್ಥೆ ಇದ್ರೆ ತೋರುತ್ತೆ. ಇವೆಲ್ಲ ಅವಸ್ಥೆಗೆ ಕಟ್ಟು ಹೊಡೆದಿದೆ. ಅವಸ್ಥೆ ಇಂಡಿಪೆಂಡೆಂಟ್. ಇವೆಲ್ಲ ಡಿಪೆಂಡೆಂಟ್ ಅಲ್ವಾ? ಅಂದಿಗೆ ನನಗೆ ಈ ವಸ್ತುಗಳು ಕಾಣಕ್ಕೆ ಮೊದಲು ಫಸ್ಟ್ ಅವಸ್ಥೆ ಒಳಗಡೆ ಇದಿರಬೇಕು. ಅಲ್ಲಿಗೆ ಅವಸ್ಥೆಗಳು ಸಬ್ಜೆಕ್ಟಾ ಆಬ್ಜೆಕ್ಟಾ ಅಂತ ಪ್ರಶ್ನೆ. ಅವಸ್ಥೆಗಳು ಸಬ್ಜೆಕ್ಟಾ ಆಬ್ಜೆಕ್ಟಾ? ಆತ್ಮನಿಗೆ ಆಬ್ಜೆಕ್ಟ್ ಅಷ್ಟೇ. ಆಬ್ಜೆಕ್ಟ್. ಅವಸ್ಥೆನೂ ಆಬ್ಜೆಕ್ಟು. ಅವಸ್ಥೆ ಒಳಗಡೆ ನೀವು ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಅಂತ ಅನ್ನಿ, ಎಲ್ಲವೂ ಅಷ್ಟೇ. ಬೇಕಾದಷ್ಟಾಯಿತು. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ. ಆತ್ಮನ ಅರಿವಿಗೆ ವಿಷಯವಾಗಿ ಅವಸ್ಥೆ ನೋಡ್ರಿ. ಆತ್ಮ ಅರಿವು ಅಂದರೆ ಒಂದು ಸಬ್ಜೆಕ್ಟು. ಅವನಿಗೆ ವಿಷಯವಾಗಿ ಮೊದಲು ಎತ್ಕೊತಾನೆ ಅವಸ್ಥೆ ಅಂದಿದ ತಕ್ಷಣ ಅದರ ಒಳಗಡೆ ಪ್ರಪಂಚ ಅರ್ಧ ಡಜನ್ ಇರುವುದು ನಮ್ಗೆ ಪ್ರಸಿದ್ಧವಾಗಿದೆ. ಅದನ್ನು ನಿರ್ವಿಷಯ ಅಂತ ಹೇಳೋದು ಹೇಗೆ? ಅಲ್ಲಿ ವಿಷಯ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಸ್ವಾಮಿ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ ಅವರು, ಅಲ್ವಾ? ಯಾಕೆಂದರೆ ಸಬ್ಜೆಕ್ಟು ಆಬ್ಜೆಕ್ಟ್ ಎರಡೂ ಇದೆ. ಆತ್ಮ ಸಬ್ಜೆಕ್ಟು, ಅವಸ್ಥೆಗಳು ಆಬ್ಜೆಕ್ಟು. ಅವಸ್ಥೆ ಒಳಗಡೆ ಅರ್ಧ ಡಜನ್. ಅವಸ್ಥೆ ಅಂದರೆ 3: ಎಚ್ಚರ, ಕನಸು, ನಿದ್ದೆ. ಅವುಗಳು ಒಳಗಡೆ ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ. ದೃಶ್ಯ ಪ್ರಪಂಚ ಅಂದರೆ ಎಚ್ಚರ, ಕನಸು ಎರಡು ತೊಗೊಂಡ್ಬಿಡ್ಬೋದು. ಅದರಲ್ಲಿ ಅರ್ಧ ಡಜನ್ ಇದೆ ಅಂತ ಹೇಳಿದ್ವಿ. ಹಾಗಾಯಿತು. ಅದಕ್ಕೆ ಹಾಗಾದರೆ ಈ ಪ್ರಪಂಚನೇ ಇಲ್ಲ ಅಂತ ಹೇಳ್ತಿರಲ್ಲ, ಹೇಗೆ ಹೊಂದುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಇನ್ನು ಮುಂದಕ್ಕೆ ಓದ್ತೀನಿ ನಾನು, ನಿಮ್ಗೆ ಇನ್ನೂ ಪ್ರಶ್ನೆ ಕೇಳಿಲ್ಲ. ಆತ್ಮನ ಅರಿವೇ ವಿಷಯವಾಗಿಯೂ ತೋರಿಕೊಳ್ಳುವುದು ಎನ್ನುವುದಾದರೆ ಇದಕ್ಕೆ ಆಮೇಲೆ ಬರೋಣ ನಾವು. ಅದೇ ಆಕ್ಷೇಪ ನಿಮ್ಮ ಮೇಲೆ ಬರುತ್ತೆ. ಅರಿವಿನಲ್ಲಿ ಈ ಅರಿವಿನಲ್ಲಿ ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಅನ್ನೋ 3 ಭೇದಗಳು ಹೇಳ್ತೀರಾ ಅರಿವಿನಲ್ಲಿ. ಅದು ನಮಗೆ ಗೊತ್ತಿದೆ, ಎಲ್ಲ ನೋಡಿದ್ದಾಯಿತು. ಇವೆಲ್ಲ ಹೇಳ್ತೀರಾ. ಹೇಳಿದ ಬಳಿಕ ಎಲ್ಲವೂ ಸಾಕ್ಷಿ ಅರಿವೆ ಅಂತ ಹೇಳೋದು ವಿರುದ್ಧ ಅಲ್ವೇ ಅಂತ. ಎಲ್ಲವೂ ವಿಜ್ಞಾನವೇ ಎಂಬ ವಾದಕ್ಕೂ ಎಲ್ಲವೂ ತನಗೆರಡನೆಯಲ್ಲಿದ್ದ ಸಾಕ್ಷಿ ಅರಿವೆ ಎಂಬ ನಿಮ್ಮ ವಾದಕ್ಕೂ ಏನು ತಾರತಮ್ಯ ಇದೆ ಅಂತ ಪ್ರಶ್ನೆ ಕೇಳ್ತಾರೆ. ತಾರಾಮಣಿ ರಾಮದಾಸ್ ಅವರು ಸ್ವಲ್ಪ ಮೇಲೆ ನಾನು ಹಾಕಿದ್ದೀನಿ, ಇವಾಗ ನೀವು ಮುಟ್ಟಕ್ಕೆ ಹೋಗ್ಬೇಡಿ. ಓಕೆ.
ತಿರ್ಗಾ ನೀವು ತೆಗ್ದಿದ್ದೀರಾ. ಓಕೆ, ಕರೆಕ್ಟ್. ಈಗ ಇಲ್ಲಿ ಹಿಂದೆ ಬುದ್ಧಿಸಮ್ನವ್ರು ಏನು ಹೇಳಿದ್ರು ಅದನ್ನು ಸ್ವಲ್ಪ ನೆನೆಸ್ಕೋಬೇಕು. ಬುದ್ಧಿಸಮ್ನವ್ರು ಏನು ಹೇಳ್ತಾರೆ ಅಂತಂದರೆ, ಅರಿವು ಅಂತಂದರೆ ಅವ್ರ ನಿಜವಾದ ಅರಿವನ್ನೇ, ಆ ಮನಸ್ಸನ್ನೇ ಅರಿವು ಅಂತ ಕರೀತಾರೆ. ನಾವು ನೋಡಿದ್ವು ಅದನ್ನು. ಜ್ಞಾನ, ಅರಿವು, ಮನಸ್ಸಿದ್ರೇನೆ ಎಲ್ಲ, ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ನನಗೆ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವರು ಬುದ್ಧಿಸಮ್ನವರು ಮನಸ್ಸನ್ನೇ ಅರಿವು ಅಂತ ಕರೀತಾ ಇರ್ತಾರೆ. ಈಗ ನೀವೇನು ಹೇಳ್ತಾ ಇದ್ದೀರಾ? ಆತ್ಮನೇ ಎಲ್ಲವೂ ತೋರ್ತಾ ಇದೆ. ನಾವು ಇವಾಗ ಏನು ಹೇಳಿದ್ವಿ? ಆತ್ಮ ಒಬ್ಬನೇ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಹೇಳಿದೆ. ಈಗ ಬ್ರಹ್ಮ ಸತ್ಯವಾದರೆ ಜಗತ್ತು ಇಲ್ಲವೇ ಇಲ್ಲ ಅಂತ ಹೇಳ್ತೀರಾ? ಆಯ್ತು, ಒಪ್ಕೊಂತೀವಿ. ನಾವು ಹಿಂದೆ ಎಲ್ಲ ನೋಡಿದ್ದೀವಿ ಅದನ್ನ ಬಗ್ಗೆ. ಈಗ ತಾನೇ ನೋಡಿದ್ವಿ. ಎಚ್ಚರದಲ್ಲಿರೋದು ಯಾವುದು ಕನಸಿಗೆ ಬರಲ್ಲ, ಕನಸಿನಲ್ಲಿರೋದು ಎಚ್ಚರಕ್ಕೆ ಬರಲ್ಲ. ಯಾಕೆ ಅಂತ ನಿಜವಾಗ್ಲೂ ಇಲ್ಲ. ಇದ್ರೆ ಬರುತ್ತೆ. 10 ಲಕ್ಷ ಲಾಟ್ರಿ ಟಿಕೆಟ್ ಎಚ್ಚರಕ್ಕೆ ತಗೊಂಡ್ಬನ್ನಿ, ಬರೋಲ್ಲ. ಹಾಗೆ ಎಚ್ಚರದಲ್ಲಿರೋ ದುಡ್ಡು ಕನಸಿಗೆ ತಗೊಂಡೋಗಿ ಉಪಯೋಗಿಸಿ. ಮಲ್ಕೊಳ್ಳುವಾಗ ಅವನ ಕಾಲಕ್ಕೆ ಚಪ್ಪಲಿ, ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಮಲಗ್ತಾ ಇದ್ನಂತೆ. ಉಪಯೋಗಕ್ಕೆ ಬರುತ್ತಾ? ಬರುವುದಿಲ್ಲ. ಗೊತ್ತನಕ್ಕೆ ಅಂದರೆ ಆ ವಸ್ತುಗಳು ನಿಜವಾಗಿಯೂ ಇಲ್ಲ. ಹಂಗೆ ತಗೋಬೇಕು. ಹಂಗೆ ತಗೊಂಡ್ಮೇಲೆ ಹಾಗಾದರೆ ನನಗೆ ತೋರುತ್ತಲ್ಲ ಅಂತಂದರೆ, ಚಿನ್ನವೇ ಆಭರಣ ರೂಪದಲ್ಲಿ ತೋರ್ತಾ ಇದೆ. ಇಲ್ಲಿ ಚಿನ್ನ ಬೇರೆ, ಆಭರಣ ಎರಡಿಲ್ಲ. ಅದಕ್ಕೆ ಒಂದು ಆಚಾರಿ ಕೊಟ್ಟಾಗ ಅವನು ಹೊಡೆದು ಮಾಡಿ ಅದಕ್ಕೆ ಆಕಾರ ಕೊಟ್ಟು ಬೇರೆ ರೂಪ ಕೊಡ್ತಾನೆ, ಅಷ್ಟೇ. ಚಿನ್ನವೇ. ಈಗ ಚಿನ್ನ ಬಿಟ್ಟು ಬರೀ ಒಡವೆ ತೋರಿಸ್ರಿ ನೋಡೋಣ, ಆತ್ಮನ್ ಬಿಟ್ಟು ಅವಸ್ಥೆ ತೋರ್ಸಕ್ಕೆ ಬರೋಲ್ಲ. ಹಾಗೆ ಎರಡೂ ಒಂದೇ. ನಾನು ಇದನ್ನು ಕರಿತೀನಿ, ಆದರೆ ಇದರಲ್ಲಿ ಆಭರಣ, ಅದರ ಹೆಸರು, ನಾಮ, ರೂಪ ಅದು ಮಾಯಕ. ಅದು ವ್ಯವಹಾರಕ್ಕೆ ಉಪಯೋಗಿಸ್ತೇನೆ, ಬಟ್ ಅದು ಸತ್ಯತ್ವ ಇಲ್ಲ. ಹೇಗೆ ಹೇಳ್ತೀರಾ? ಇವಾಗ ನನ್ನ ಪ್ರಶ್ನೆ ಇಲ್ಲಿ. ಒಡವೆ, ಸರ, ನೆಕ್ಲೆಸು, ಹೆಸರು ಬಂತು, ಆಕಾರ ಬಂತು, ಉಪಯೋಗಿಸೋ ಜಾಗ ಬೇರೆ. ಈಗ ಅದು ಸತ್ಯತ್ವ ಅಲ್ಲ ಅಂತೀನಿ. ಮತ್ತು ಅದನ್ನು ಹೇಗೆ ಹೇಳ್ತೀರಾ? ಸತ್ಯ ಅಲ್ಲ ಅದು ಅಂತ ಹೇಗೆ ಹೇಳ್ತೀರಾ? ಅದು ಮಾಯೆ ಅಂತ ಹೇಳ್ತೀವಿ, ಅದು ತೋರಿ ಹಾರೋದು ಅಂತೀವಿ. ಅದನ್ನು ಹೆಂಗೆ ನೀವು ಪ್ರೂವ್ ಮಾಡ್ತೀರಾ? ಇಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅದ್ರಲ್ಲಿರೋದು ಚಿನ್ನನೇ ಅಂತ ಕರಗಿಸಿದ್ರೆ ಗೊತ್ತಾಗುತ್ತೆ. ಚಿನ್ನ ಬಿಟ್ಟು ಆಭರಣ ಇಲ್ಲ. ಅಷ್ಟೇ. ಕರಗಿಸ್ಬಿಟ್ಟು ನನಗೆ ತೋರಿಸ್ರಿ, ನಾನು ಕರಗಿಸ್ತೀನಪ್ಪ. ನಿಮ್ಮ ಆಭರಣ ತೋರಿಸ್ಬೇಕು ನನಗೆ. ಅಂದರೆ ಆಭರಣ ಅನ್ನೋದು ಸತ್ಯವಾಗ್ಲೂ ಇಲ್ಲ. ಮತ್ತೆ ತೋರ್ತಲ್ವಾ? ತೋರಿದ ತಕ್ಷಣ ಸತ್ಯ ಅಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ. ನಮಗೆ ಸೂರ್ಯ ಕಾಣಿಸ್ತಾನೆ, ಚಪಾತಿಗೆ ಹತ್ರ ಇರ್ತಾನೆ, ರೊಟ್ಟಿಗೆ ಹತ್ರ ಇರ್ತಾನೆ, ತಟ್ಟೆಗೆ ಹತ್ರ ಇರ್ತಾನೆ, ಅಷ್ಟೇನಾ? ಮತ್ತೆ ಕಾಣ್ತಲ್ವಾ? ಅಂದರೆ ಹಂಗಲ್ಲ, ಹಿಂಗೆ ವಿಚಾರ ಮಾಡಬೇಕು ಅಂತ ಹೇಳಿದ್ವಿ. ಅಲ್ಲಿಗೇನಾಯಿತು? ಚಿನ್ನವೇ ಸತ್ಯ, ಒಡವೆ ಇಲ್ಲ ಅಂತಾರೆ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಚಿನ್ನ ಸತ್ಯ, ಒಡವೆ ಮಿಥ್ಯ ಅಂತಾರೆ. ಈಗ ಹಾಗಂದಮೇಲೆ ನೀವೇನು ಹೇಳ್ತೀರಾ? ಹಾಗಾದ್ರೆ ನನಗೆ ತೋರ್ಕೊಂತಲ್ಲ, ಒಡವೆ ತೋರ್ಲಿಲ್ವಾ? ತೋರ್ತು. ಮತ್ತದು ಏನದು? ಒಡವೆ ತೋರ್ತೋ ಇಲ್ವೋ? ಮತ್ತದು ಏನು ಅಂತ ಪ್ರಶ್ನೆ ಕೇಳ್ತೀನಿ ನಾನು. ಉತ್ತರ ಕೊಡಬೇಕು. ಚಿನ್ನವೇ. ಅಲ್ಲಿ ಒಡವೆ ಅನ್ನೋದಿಲ್ಲ. ಚಿನ್ನವೇ ಒಡವೆ ರೂಪದಲ್ಲಿ ತೋರ್ತಾ ಇದೆ, ಅಷ್ಟೇ. ಈಗ ಗಾಢ ನಿದ್ರೆಯಲ್ಲಿ ಬರೀ ಮೇಣ ಇದೆ ನನ್ನ ಹತ್ರ. ನೀವು ಎಚ್ಚರಕ್ಕೆ ಬಂದ್ರಿ ಅಂತ ಇಟ್ಕೊಳ್ರೆ, ಆ ಮೇಣ ನಾನು ತಗೊತೇನೆ, ಪಟ್ ಅಂತ ಸೀಲ್ ಹೊಡೆದು ನೀವು ಎಚ್ಚರ ತಗೊಳ್ರಿ ಅಂತ ಕೊಡ್ತೀನಿ. ಅದರಲ್ಲಿ ಅವಸ್ಥೆಯಲ್ಲಿ ಅರ್ಧ ಡಜನ್ ತೋರುತ್ತೆ. ನನಗೆ ಎಚ್ಚರ ಬೇಡ, ಕನಸು ಕೊಡ್ರಿ ಅಂತ ನಾನೇನು ಮಾಡ್ತೀನಿ? ಅದನ್ನು ಮತ್ತೆ ತೊಗೊಂಡು ಹಿಂಗೆ ಕರಗಿಸ್ತೀನಿ. ಕರಗಿಸಿದೆ ಮತ್ತೆ ನಾನೊಂದು ಟಕ್ ಅಂತ ಆ ಮೂಸೆನೆಲ್ಲ ಹಾಕಿ ನಿಮಗೆ ತಗೊಳ್ರಿ ನಿಮ್ಮ ಕನಸು ಅಂತ ಕೊಡ್ತೀನಿ, ಅಷ್ಟೇ. ನನಗೇನೂ ಬೇಡ ಅಂತಂದರೆ ಸುಮ್ಮನೆ ಹಿಂಗೆ ಇಟ್ಕೊಂಡು ನಾನು ಗಾಢ ನಿದ್ರೆಯಲ್ಲಿ ಅದು ಬರೀ ಅದು ಮೇಣ ಆಗಿರುತ್ತೆ, ಅಲ್ಲಿ ಏನೂ ಇಲ್ಲ. ಆದ್ದರಿಂದ ಆ ಮೇಣವೇ ಎಚ್ಚರವಾಗ್ತಾ ಇದೆ, ಮೇಣವೇ ಕನಸಾಗ್ತಾ ಇದೆ, ಚಿನ್ನವೇ ಆಭರಣಗಳಾಗ್ತಾ ಇದೆ. ಕೇಕ್ ಎಕ್ಸಿಬಿಷನ್ಗೆ ಹೋಗ್ತೀರಾ,
ನಿಮ್ಗೆ ಅಲ್ಲಿ ಹೋದರೆ ಊರು ಮತ್ತು ದೇವಸ್ಥಾನ, ಚರ್ಚು, ಜನಗಳು, ಗಂಡಸರು, ಹೆಂಗಸರು, ಪ್ರಾಣಿಗಳು, ಮರಗಳು, ರಸ್ತೆ, ಕಾರು ಗೀರು ಎಲ್ಲ ಎಲ್ಲ ನೀಟಾಗಿ ಎಲ್ಲ ಕೇಕ್ನಲ್ಲಿ ಮಾಡಿರ್ತಾರೆ. ಎಲ್ಲವೂ ಕೇಕ್ಮಯ, ಎಲ್ಲವೂ ಚಿನ್ನಮಯ, ಎಲ್ಲವೂ ಆತ್ಮಮಯ ಅಂತ ಹೇಳ್ತೀವಲ್ಲ, ಕರೆಕ್ಟ್, ಗೊತ್ತಾಯಿತು. ಈಗ ನಿಮ್ಮ ಆತ್ಮನೇ ಹೀಗೆ ತೋರುತ್ತೆ ಅಂತ ನೀವು ಹೇಳಬೇಕಾದ್ರೆ, ಬುದ್ಧಿಸಮ್ನವರು ಹೇಳೋದು ಮನಸ್ಸೇ ಎಲ್ಲವೂ ಅಂತ ಹೇಳ್ತಾರೆ. ಮನಸ್ಸೇ ಎಲ್ಲವೂ ಹೀಗೆ ತೋರ್ತಾ ಇದೆ ಅಂತ ಯಾಕೆ ಹೇಳಬಾರ್ದು? ನಿಮ್ಮ ಆತ್ಮನವರೆಗೂ ಯಾಕೆ ಹೋಗ್ತೀರಾ ಅಂತ ಅವ್ರ ಪ್ರಶ್ನೆ. ಇದು ಸ್ವಲ್ಪ ಸೂಕ್ಷ್ಮ ಆಗಿದೆ, ನಿಮ್ಗೆ ಅರ್ಥ ಆಗಿದ್ದರೆ ಸರಿ. ನೋಡ್ರಿ, ನಾನು ಓದ್ತೀನಿ, ಮನಸ್ಸು ಕೊಟ್ಟು ಕೇಳಿ. ಆತ್ಮನ ಅರಿವೇ ಸಬ್ಜೆಕ್ಟಾಗಿ ತೋರ್ಕೊಳ್ಳುವುದೆನ್ನುವುದಾದರೆ, ಬುದ್ಧಿಸಮ್ನವರು ಹೇಳೋ ವಿಜ್ಞಾನ ಮನಸ್ಸೇ ಸಬ್ಜೆಕ್ಟ್ ಯಾಕಾಗಬಾರ್ದು ಅಂತ ಅವ್ರ ಪ್ರಶ್ನೆ. ಅದು ಪ್ರಶ್ನೆ. ಏನು ಉತ್ತರ ಕೊಡ್ತೀರಾ? ಅರ್ಥ ಆಯ್ತಾ ನಿಮಗೆ ಪ್ರಶ್ನೆ? ನೀವೇನು ಹೇಳ್ತೀರಾ? ಪ್ರಪಂಚ ತೋರ್ತಾ ಇರೋದು ಆತ್ಮನೇ ಹಾಗೆ ತೋರ್ತಾ ಇದೆ, ಆಯಿತು. ಆದರೆ ಇವಾಗ ಬಿಟ್ಬಿಡಿ. ಬುದ್ಧಿಸಮ್ನವ್ರು ಏನು ಹೇಳ್ತಾರೆ? ಮನಸ್ಸೇ ಎಲ್ಲವೂ. ಅವರ ಅರಿವು ಅಂತಂದರೆ ಮನಸ್ಸುವರೆಗೂ ಬರ್ತಾರೆ, ಅದ್ರ ಹಿಂದಕ್ಕೆ ಹೋಗಕ್ಕೆ ಬರಲ್ಲ ಅವರಿಗೆ. ಇನ್ನು ಕೆಲವರು ಮನಸ್ಸಿಗಿಂತ ಹಿಂದೆಗಡೆ ಹೋಗಿ ನಾನು ಅನ್ನೋ ಅಹಂಕಾರದವರೆಗೂ ಬಂದು ಅದನ್ನೇ ಜ್ಞಾನ ಅಂತ ಕರೀತಾರೆ, ಬೆಳಕು ಅಂತ ಕರೀತಾರೆ, ಅರಿವು ಅಂತ ಕರೀತಾರೆ. ಅದು ಹೊಂದೋದಿಲ್ಲ. ಈಗ ನನ್ನ ಪ್ರಶ್ನೆ, ಹೋಗಲಿ, ಅದಾದಾಗಲಿ ಮನಸ್ಸಾಗಲಿ, ಮನಸ್ಸೇ ಎಲ್ಲವೂ ತೋರ್ತಾ ಇದೆ ಅಂದರೆ ನಿಜವಾದ ಅರಿವು ಮನಸ್ಸಂತ ನಾನು ಹಿಡ್ಕೊತೀನಿ. ನಿಮಗೆ ಪ್ರಾಬ್ಲಮ್ ಏನು ಅಂತ ಕೇಳ್ತಾರೆ. ಏನು ಪ್ರಾಬ್ಲಮ್? ನಾನು ಮನಸ್ಸನ್ನೇ ಆತ್ಮ ಅಂತೀನಪ್ಪ, ಪ್ರಾಬ್ಲಮ್ ಏನು ನಿಮಗೆ? ಅಥವಾ ಆಗಲ್ಲ ಸರ್, ಮನಸ್ಸೇ ಆಗಲ್ಲ ಅನ್ನಕ್ಕೆ. ಯಾಕೆ ಆಗೋದಿಲ್ಲ? ಮನಸ್ಸು ಗಾಢ ನಿದ್ರೆಯಲ್ಲಿ ಮನಸ್ಸೇನು ಇಲ್ದಿರ ನಾವ್ ಇರ್ತೀವಲ್ವಾ, ಅದಕ್ಕೆ. ಗಾಢ ನಿದ್ರೆ ಬೇಡ, ಬೇರೆ ಇನ್ನೊಂದು ಅವಸ್ಥೆಗೆ ಬರ್ತಾನ ಬರೋದಿಲ್ಲ. ನೋಡ್ರಿ, ಗಾಢ ನಿದ್ರೆ ಬಿಟ್ಬಿಡ್ರಿ, ಕನಸಿಗೆ ಬರೋಕ್ಕೆ ಯೋಗ್ಯತೆ ಇದೆ. ಈ ಮನಸ್ಸಾಗ್ಲಿ ಹೋಗ್ಲಿ, ಈ ಎಚ್ಚರದ ಜನಕ ಮಹಾರಾಜ ನಾನು ತನ್ನವನಾಗ್ಲಿ ಕನಸಿಗೆ ಬರ್ತಾನ? ಬರೋದಿಲ್ಲ. ಹೋಗ್ಲಿ, ಇನ್ನು ಗಾಢ ನಿದ್ರೆಗಂತೂ ಅಡ್ರೆಸ್ಸೇ ಇಲ್ಲ. ಆದ್ದರಿಂದ ನೀವು ಹೇಳೋದು ಹೊಂದೋದಿಲ್ಲ. ಅವ್ರು ಹೇಳೋದು ಮನಸ್ಸೇ ಎಲ್ಲವೂ. ಆದ್ದರಿಂದ ಈ ಪ್ರಪಂಚ ಮನಸ್ಸಿನ ಒಂದು ಕಲ್ಪನೆ ಅಂತಾರೆ. ನಿಜ, ನಾವು ಹಂಗೆ ಅಂತೀವಿ ರೀ, ಎಲ್ಲ ಮನಸ್ಸು ಕಲ್ಪನೆ ಮಾಡ್ಕೊಳ್ಳುತ್ತೆ ಅಂತ. ಆದರೆ ಅವ್ರ ಮನಸ್ಸಿಗೆ ನಿಂತ್ಕೊಂಡ್ಬಿಡ್ತಾರೆ, ಇನ್ನು ಹಿಂದಕ್ಕೆ ಹೋಗೋದಿಲ್ಲ ಅವರು. ಯಾಕೆಂದರೆ ಆತ್ಮನ ನಂಬೋರಲ್ಲ, ಅವರು ನಂಬೋದು ಅಲ್ಲ, ಅವರ ಅನುಭವದಲ್ಲಿ ನೋಡೋಕ್ಕೂ ಬರಲಿಲ್ಲ. ಆತ್ಮನ ಶೂನ್ಯ ಅಂದ್ಬಿಡ್ತಾರೆ. ಈರುಳ್ಳಿನಲ್ಲಿ ಸಿಪ್ಪೆ ಬಿಡಿಸ್ತಾ ಇರ್ತಾರಲ್ಲ, ಮೇಲ್ಗಡೆ ಬಿಡಿಸಿದ್ರೆ ಸಿಪ್ಪೆ ಬಂತು, ಇನ್ನೊಂದು ಲೇಯರ್ ಬಿಡಿಸಿದ್ರೆ ಅದು ಬಂತು, ಎಲ್ಲ ಬಿಡಿಸಿದ್ರಿ, ಒಳಗಡೆ ಏನಿದೆ? ಏನಾದರೂ ಇದೆಯಾ? ಡೈಮಂಡ್ ಗಿಮೆಂಡು ಏನೂ ಇಲ್ಲ. ಹಾಗೆ ನೀವು ಎಚ್ಚರ ಬಿಡಿಸಿದ್ರೆ ಏನೂ ಇಲ್ಲ, ಕನಸು ಬಿಡಿಸಿದ್ರೆ ಏನೂ ಇಲ್ಲ, ನಿದ್ದೆ ಬಿಡಿಸಿದ್ರೆ ಏನೂ ಇಲ್ಲ. ಅದರಿಂದ ಆತ್ಮ ಶೂನ್ಯ, ಆತ್ಮನೇ ಇಲ್ಲ ಅಂದ್ಬಿಡ್ತಾರೆ ಅವರು. ಇರಲಿ, ಒಟ್ಟಿನಲ್ಲಿ ಅದು ಹೊಂದೋದಿಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆದರೆ ನೋಡ್ರಿ, ಇಲ್ಲಿ ನಾವು ಏನು ಮಾಡಿದ್ವಿ ಹೇಳ್ರಿ? ಈಗ ನಾವು ಬುದ್ಧಿಸಮ್ನವರು ಹೇಳಿದ್ದಾಗಲಿ ಅಥವಾ ಈ ಕೆಲವರು ವೈಯಾಯಿಕರು, ನೈಶೇಷಿಕರು ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟಿದೆ ನಾನೂವರೆಗೂ ಹೋಗ್ತಾರೆ ಅವರು. ಯಾಕೆ ಅಂತಂದರೆ ಪ್ರತಿಯೊಂದು ನಾನು ಕಂಡೆ, ನಾನೇ ಮುಟ್ಟಿದೆ, ನಾನೇ ನೋಡಿದೆ, ನಾನೇ ಕೇಳಿದೆ ಅಂತ ಹೇಳ್ತಾರೆ ಅವರು. ನಾನೇ ಯೋಚನೆ ಮಾಡಿದೆ ಅಂತ ಹೇಳೋದ್ರಿಂದ ಅಲ್ಲಿ ನಾನು ಅನ್ನೋದು ವ್ಯವಹಾರ ಮಾಡೋದಕ್ಕೆ ಪಿವೆಟ್ ಇದ್ದಂಗೆ. ಆ ನಾನಿಂದಲೇ ಇದೆಲ್ಲ ಕಾಣ್ತಾ ಇರೋದು. ಅದಕ್ಕೆ ನಾನೇ ಅರಿವು ಅಂತ ಕರೆಯೋಣ ಅಂತ ಅವರು ಅಲ್ಲಿವರೆಗೂ ಹೋಗ್ಬಿಡ್ತಾರೆ. ಆದರೆ ಇವು ಯಾವುದೂ ಕೂಡ ನೋಡ್ರಿ, ನೀವೇನು ಮಾಡಿದ್ರಿ? ಇವಾಗ ನನಗೆ ಕನಸಿಗೆ ಬರೋಲ್ಲ ಅಂದ್ರಿ, ನಿದ್ದೆಗೆ ಬರೋಲ್ಲ ಅಂತಂದ್ರಿ. ಅದನ್ನೇ ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಓದ್ತೀನಿ, ಇವಾಗ ನಿಮಗೆ ಅರ್ಥ ಆಗುತ್ತೆ. ಈ ಶಂಕೆ ಮೇಲ್ಗಡೆ ಬಂತಲ್ಲ, ಶಂಕೆಗೆ ಪರಿಹಾರವನ್ನು ಹೇಳೋದಕ್ಕೆ ಎಚ್ಚರ ಒಂದನ್ನೇ ಅಲ್ಲದೆ ಕನಸು ನಿದ್ರೆಗಳನ್ನು ಪರೀಕ್ಷೆಗೆ ತಗೊಳ್ಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ನೀವು ತಗೊಂಡ್ರಿ, ನಾನು ಪ್ರಶ್ನೆ ಕೇಳಿದ ತಕ್ಷಣ ಟಕ್ ಅಂತ ನೀವು ನಿದ್ದೆ ಮತ್ತು ಕನಸು ತಗೊಂಡ್ರಿ. ಅವ್ರಿಗೆ ತಗೊಳಕ್ಕೆ ಬರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಯಾರೂ ಗುರುಗಳ ಥರ ಹೇಳಲಿಲ್ಲ. ಹೇಳಿದ್ದು ಶಂಕರಾಚಾರ್ಯರದ್ದು ಹಿಡೀಲಿಲ್ಲ, ಅವ್ರದ್ದು ಶಂಕರಾಚಾರ್ಯದ್ದು ಇಟ್ಕೊಳ್ಳಲಿಲ್ಲ.
ಇವರೆಲ್ಲರೂ ತಪ್ಪು ಮಾಡಿದ್ದೇನೆ. ಈವನ್ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮಾಡಿದ ತಪ್ಪೇನು ಅಂತಂದರೆ, ಈ ಪಂಚಪಾದಿಕ ಭಾಮತಿಕಾರರು ಬರೆದಿದ್ದ ವ್ಯಾಕರಣನೇ ಇಟ್ಕೊಂಡು ಅದರಲ್ಲಿ ತಪ್ಪಿದ್ದನ್ನು ಹಾಗೆ ಶಂಕರಾಚಾರ್ಯರು ಇದನ್ನು ಮಾಡಿದ್ದಾರೆ ಅಂತ ಗೈಡ್ ಬುಕ್ಸ್ ಥರ ಇಟ್ಕೊಂಡು ಓದ್ಕೊಂಡು ಹೋಗ್ಬಿಟ್ರು. ಇಲ್ದಿದ್ರೆ ಬರೀ ಶಂಕರಾಚಾರ್ಯದ ಇಟ್ಕೊಂಡಿದ್ರೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ ತಪ್ತಾ ಇರಲಿಲ್ಲ. ತುಂಬ ದೊಡ್ಡ ಜ್ಞಾನಿಗಳವರು. ಜ್ಞಾನಿ ಅಂತಂದರೆ ಮುಕ್ತರಾಗಿರೋರು ಅಂತ ಅಲ್ಲ, ಆದರೆ ತುಂಬ ಸಾಧನೆ ಮಾಡಿದಂಥವ್ರು, ಸಿದ್ಧಿಗಳಿತ್ತು, ಎಲ್ಲ ಇತ್ತು, ಆದರೂ ಮುಕ್ತರಾಗಿರಲಿಲ್ಲ. ನಮ್ಮ ಉಪನಿಷತ್ತುಗಳ ಪ್ರಕಾರ, ವೇದಗಳ ಪ್ರಕಾರ ಮೋಕ್ಷ ಅಂದರೆ ಅವ್ರಿಗೆ ಆಗಿರಲಿಲ್ಲ. ಅದಕ್ಕೆ ಅವ್ರು ಸತ್ತ ಮೇಲೆ ಮೋಕ್ಷ ಅಂತ ತಗೊಂಬಂದಿಟ್ರು. ಅಲ್ಲ, ಸತ್ತ ಮೇಲೆ ಮೋಕ್ಷ ಆದರೆ ಅದೇನು ರೋಗನ ಸ್ವಾಮಿ? ನನಗೆ ಸತ್ತ ಮೇಲೆ ಮೋಕ್ಷ ಸಿಗುತ್ತೆ ಅಂದ್ರೆ ಅದೇನು ಅಂತದ ರೋಗನ? ಸಾಯ್ಬೇಕಾ ನಾನು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಅದಲ್ಲ. ಸೊ ನಮಗೆ ಉತ್ತರ ಸಿಕ್ತು. ಸಾಕ್ಷಿಯು ಯಾವುದೊಂದು ಅವಸ್ಥೆಗೂ ಕಟ್ಟು ಬಿದ್ದಿರೋದಿಲ್ಲ. ಅದು ಸಾಕ್ಷಿ ಯಾವುದಕ್ಕೂ ಕಟ್ಟು ಬಿದ್ದಿರೋದಿಲ್ಲ ಅಂತಾರೆ. ಅದರ ಅರ್ಥ ಏನು? ಇವಾಗ ನಾನು ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಈ ಪ್ರಪಂಚ, ಈ ಅವಸ್ಥೆಯಲ್ಲಿ, ಎಚ್ಚರದ ಅವಸ್ಥೆಯಲ್ಲಿ ತೋರೋದು ಎಲ್ಲವೂ ಒಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದ್ರ ಮೇಲೆ? ಎಚ್ಚರದ ಅವಸ್ಥೆ ನಾನು ತೋರ್ಬೇಕಾದ್ರೆ ಅದಕ್ಕಿಂತ ಹಿಂತಡಿಕೆ ಆಧಾರ ಯಾವುದು? ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಸಾಕ್ಷಿ. ಸಾಕ್ಷಿವರೆಗೂ ಹೋಗೋದು ಬೇಡ. ಅದಕ್ಕಿಂತ ಸಾಕ್ಷಿಗೂ ಮತ್ತೆ ಎಚ್ಚರದ ಅವಸ್ಥೆಗೂ ಮಧ್ಯದಲ್ಲಿ ಏನಿದೆ? ಆಧ್ಯಾತ್ಮಿಕ, ಆದಿಭೌತಿಕ, ಅವೆಲ್ಲ ಪೂರ್ತಿ ಅದರಲ್ಲಿರೋದು ಆಯ್ತು. ಇವಾಗ ಯಾವುದ್ರಲ್ಲಿದೆ ಅವೆಲ್ಲ ಹೋಗ್ಲಿ, ನೀವು ಹೇಳೋದೆಲ್ಲ ಯಾವುದ್ರಲ್ಲಿದೆ? ಮನಸ್ಸು. ಅಲ್ಲ ಅಲ್ಲ, ನಾನು ಕೇಳ್ತಾ ಇರೋದು, ಇವಾಗ ಅರ್ಧ ಡಜನ್ ಹೇಳ್ತೀರಾ, ನಿಮ್ಗೆ ಯಾವುದ್ರಲ್ಲಿ ತೋರುತ್ತಾ ಅರ್ಧ ಡಜನ್? ಸಿಂಪಲ್ ಪ್ರಶ್ನೆ. ಇಂದ್ರಿಯಗಳು. ಶರೀರದಲ್ಲಿ ತೋರು. ಶರೀರ ಯಾವುದ್ರಲ್ಲಿ ತೋರುತ್ತೆ? ಪ್ರಜ್ಞೆ, ಬುದ್ಧಿ. ಇದೆಲ್ಲ ಎಲ್ಲಿದೆ ಹೇಳ್ರಿ? ಅರ್ಧ ಡಜನ್ ಎಲ್ಲಿದೆ ಹೇಳ್ರಿ ನನಗೆ? ನೀವು ಒಂದೊಂದೇ ಹೇಳ್ತಾ ಇದ್ದೀರಿ. ನೀವೆಲ್ಲ ಬರೀ ಆಧ್ಯಾತ್ಮಿಕ ಹೇಳ್ತಾ ಇದ್ದೀರಾ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ, ಅರ್ಧ ಡಜನ್. ಇನ್ನ ಕಾಲ, ದೇಶ, ಕಾರ್ಯಕಾರಣ ಭಾವ ಯಾವುದ್ರಲ್ಲಿ ತೋರ್ತಾ ಇದೆ? ಆತ್ಮನ್ ಬಿಟ್ಬಿಡ್ರಿ, ಅದಕ್ಕಿಂತ ಹಿಂದೆ. ಆತ್ಮನ್ವರ್ಗಂತೂ ಹಿಂದೆ ಇಲ್ಲ. ಹೇಳಿ, ಕರೆಕ್ಟ್. ಅವಸ್ಥೆ ಎಲ್ಲಿ ತೋರ್ತಾ ಇದೆ? ಯಾರು ಹೇಳಿದ್ದು? ಕಲ್ಪನಾ ಅವರು. ಅವಸ್ಥೆ ಒಳಗಡೆ ತೋರ್ತಾ ಇದೆ. ನೀವು ಅವಸ್ಥೆ ಯಾಕೆ ಬಿಟ್ಬಿಡ್ತೀರಾ? ಆತ್ಮನಿಗೂ ಅರ್ಧ ಡಜನ್ಗೂ ಮಧ್ಯದಲ್ಲಿ ಅವಸ್ಥೆ ಇದೆ. ಮೊದಲು ಅವಸ್ಥೆ, ಆಮೇಲೆ ಅವಸ್ಥೆ ಒಳಗಡೆ ತೋರೋದು. ಅದು ಅಲ್ಲಿ ಏನಾಯಿತು? ನಿಮ್ಮ ಅರ್ಧ ಡಜನ್ ತೋರ್ಬೇಕಾದ್ರೆ ಅವಸ್ಥೆ ಮೇಲ್ ಡಿಪೆಂಡ್ ಆಗಿದೆ. ಅವಸ್ಥೆ ಇದ್ರೆ ತೋರುತ್ತಿಲ್ದಿದ್ರಿಲ್ಲ. ಕನಸಿನ ಅವಸ್ಥೆ ತೋರ್ಲಿ ನೋಡೋಣ. ಕನಸಿನಲ್ಲಿರೋದು ಅರ್ಧ ಡಜನ್ ತೋರ್ಲಿ. ಯಾಕೆ? ಕನಸಿಲ್ಲ ಸರ್. ಹಾಗೆ ಆದ್ದರಿಂದ ಅಲ್ಲಿಗೆ ಈ ಅರ್ಧ ಡಜನ್ ಏನು, ಆ ಅವಸ್ಥೆ ಏನು ಅಂತ ಪ್ರಶ್ನೆ ಕೇಳ್ತೀನಿ. ಇಂಡಿಪೆಂಡೆಂಟ್ ಯಾವುದು, ಡಿಪೆಂಡೆಂಟ್ ಯಾವುದು? ಇವೆರಡರಲ್ಲಿ ಯಾವುದು? ಇವೆರಡರಲ್ಲಿ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಯಾವುದು? ಇಲ್ಲಿ ನಮ್ಮ ಹತ್ರ ಎರಡಿದೆ. ಒಂದು ಅವಸ್ಥೆ, ಎರಡನೇದು ಅವಸ್ಥೆ ಒಳಗಡೆ ಇರೋದು ಅರ್ಧ ಡಜನ್. ಇವೆರಡರಲ್ಲಿ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಯಾವುದು? ಅವಸ್ಥೆ ಒಳಗಡೆ ಇರುವುದು ಡಿಪೆಂಡೆಂಟ್. ಕರೆಕ್ಟ್. ಅವಸ್ಥೆ ಕರೆಕ್ಟ್. ಅವಸ್ಥೆ ಇಂಡಿಪೆಂಡೆಂಟ್. ಅವಸ್ಥೆ ಇಂಡಿಪೆಂಡೆಂಟ್. ಅವಸ್ಥೆ ಇಂಡಿಪೆಂಡೆಂಟ್, ಅದು ಸ್ವತಂತ್ರವಾಗಿರುತ್ತೆ. ನೋಡ್ರಿ, ಹಾಗೆ ಅವಸ್ಥೆ ಒಳಗಡೆ ಇರೋದು ಡಿಪೆಂಡೆಂಟ್. ಯಾಕೆ? ಇದಿದ್ರೆ ಅದು ತೋರ್ಬೇಕು, ಅದಿಲ್ಲ ಅಂದ್ರೆ ಅದು ತೋರ್ಕೊಳಕ್ ಬರೋದಿಲ್ಲ. ಇವಾಗ ಎಚ್ಚರದ ಕನಸಿನ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಯಾಕೆ ತೋರೋದಿಲ್ಲ? ಕನಸಿನ ಅವಸ್ಥೆ ಇಲ್ಲ ಅಷ್ಟೇ. ಹಿಂಗೆ ತಗೋಬೇಕು. ಈಗ ಇನ್ನೊಂದು ಸ್ಟೆಪ್ ಹಿಂದಕ್ಕೆ ಹೋಗೋಣ. ಈಗ ಅವಸ್ಥೆ ಮತ್ತು ಆತ್ಮ ಇವೆರಡರಲ್ಲಿ ಡಿಪೆಂಡೆಂಟ್ ಯಾವುದು, ಇಂಡಿಪೆಂಡೆಂಟ್ ಯಾವುದು?
ಆತ್ಮ ಇಂಡಿಪೆಂಡೆಂಟ್, ಅವಸ್ಥೆ ಡಿಪೆಂಡೆಂಟ್. ಓಕೆ, ಅದು ನಾನು ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಅಂತ ತಗೊಂತೀನಿ. ಅವಾಗ ಏನು, ಯಾವ ಸಬ್ಜೆಕ್ಟು ಯಾವ್ದು ಆಬ್ಜೆಕ್ಟು? ಆತ್ಮ ಸಬ್ಜೆಕ್ಟ್, ಆತ್ಮ ಸಬ್ಜೆಕ್ಟ್, ಕರೆಕ್ಟ್. ಅವಸ್ಥೆ ಆಬ್ಜೆಕ್ಟ್. ಅಷ್ಟೇ, ವೆರಿ ಗುಡ್. ಹಾಗೆ ತಗೋಬೇಕಾಗತ್ತೆ. ಹಾಗೆ ಇರಲಿ. ಇಲ್ಲಿ ಅವಸ್ಥೆ ಮತ್ತು ವಸ್ತುಗಳು ತಗೊಂಡಾಗ ಅವಸ್ಥೆ ಏನು, ಅರ್ಧ ಡಜನ್ ಏನು, ಹಾಗೆ ತಗೋಬಹುದು ಬೇಕಾದ್ರೆ. ಅವಸ್ಥೆಗಳನ್ನ ನೀವು ಸಬ್ಜೆಕ್ಟ್ ಅಂತ ನೀವು ಬೇಕಾದರೆ ಬೇಡ, ಸುಮ್ಮನೆ ಹೇಳಿದೆ ಅಷ್ಟೆ. ಅದ್ರ ಒಳಗಡೆ ಇರೋದು ಆಬ್ಜೆಕ್ಟ್. ಹಂಗಿರಲಿ, ಅದೇನು ಬೇಡ, ಸಾಕಲ್ಲಿ ಮುಂದಕ್ಕೆ ಹೋಗೋಣ, ಸಾಕು. ಹಾಗೆ ಹೀಗೆ ನಾವು ಹಿಂದೆ ಮುಂದೆ ಹೇಗೆ ನೋಡಿದ್ರೂ ಕೂಡ ನಮಗೆ ಉತ್ತರ ಸಿಗ್ತಾ ಇರುತ್ತೆ. ಆದರೆ ಏನು ಹೇಳಕ್ಕೆ ಬಂದಿದ್ದಾರೆ ಇಲ್ಲಿ ಅಂದರೆ, ಸಾಕ್ಷಿಯು ಯಾವುದೊಂದು ಅವಸ್ಥೆಗೂ ಕಟ್ಟು ಬಿದ್ದಿರೋದಿಲ್ಲ ಅಂದರೆ ಅರ್ಥ ಏನು? ನೀವೇ ಹೇಳಿ. ಸಾಕ್ಷಿ ಅಂದರೆ ನನ್ನ ನಿಜವಾದ ಸ್ವರೂಪ. ಹೇಳಿ ಹೇಳಿ ಸಬಿತಾ, ಹೇಳಿ ಅದಕ್ಕೆ, ಸಬಿತಾದೇವಿ ಅದಕ್ಕೆ ಹೇಳಿ. ಇನ್ಯಾರಾದ್ರೂ ಬೇರೆಯವರು ಹೇಳಿ. ಸಾಕ್ಷಿ ಯಾವುದೊಂದು ಅವಸ್ಥೆಗೂ ಕಟ್ಟು ಬಿದ್ದಿರೋದಿಲ್ಲ. ಅಥವಾ ನಾನು ಇನ್ನೂ ಒಂದು ಹೇಳ್ತೀನಿ ನಿಮಗೆ. ಈ ಅವಸ್ಥೆ ಒಳಗಡೆ, ಇದು ಹೆಗ್ಗುರುತುಗಳು, ಅವಸ್ಥೆ ಒಳಗಡೆ ಕಾಣಿಸೋ ಅರ್ಧ ಡಜನ್ನು ಅವಸ್ಥೆಗೆ ಕಟ್ಟು ಬಿದ್ದಿರುತ್ತದೆ ಅಂತೀನಿ. ಅದರ ಅರ್ಥ ಏನು? ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ ಅಂತ ಹೇಳಿದ್ರಿ. ಇವೆಲ್ಲ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತೆ. ಹಾಗಂದ್ರೆ ಏನು? ಅಂದರೆ ಅವಸ್ಥೆನ ಬಿಟ್ಟು ಅವೇ ಸ್ವಂತವಾಗಿ ತೋರಕ್ಕೆ ಬರುತ್ತಾ? ಇಲ್ಲ, ಅಷ್ಟೇ. ಎಚ್ಚರದ ಅವಸ್ಥೆ ಇದ್ದರೆ ಈ ಎಚ್ಚರದಲ್ಲಿ ಕಾಣಿಸೋ ಅರ್ಧ ಡಜನ್ ಕಾಣುತ್ತೆ. ಅದು ಇಲ್ಲ ಅಂದ್ರೆ ಅದು ತೋರ್ಕೊಳ್ಳೋಕೆ ಬರಲ್ಲ. ಅಂದರೆ ಅದು ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರಲ್ಲ, ಅಷ್ಟೇ, ಇನ್ನೇನಿಲ್ಲ. ಅದೇ ರೀತಿ ಆತ್ಮನು ಇಂಡಿಪೆಂಡೆಂಟ್, ಅವಸ್ಥೆಗಳು ಡಿಪೆಂಡೆಂಟ್. ಹಾಗೆ ಅಂದರೆ ಆತ್ಮನಿಗೆ ಅವಸ್ಥೆಗಳ ಹಂಗಿಲ್ಲ. ಅವಸ್ಥೆ ಇರಲಿ ಬಿಡಲಿ, ಆತ್ಮ ಇರ್ತಾನೆ. ಅವಸ್ಥೆ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಹಾಗೆ ಇಷ್ಟ ಅರ್ಥ ಆದರೆ ಸಾಕು. ಅಲ್ಲಿಗೆ ಸಾಕ್ಷಿಯು ಯಾವುದೊಂದು ಅವಸ್ಥೆಗೆ ಕಟ್ಟು ಬಿದ್ದಿರುವುದಿಲ್ಲ ಅಂತಂದರೆ ಇದರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಇನ್ನೂ ಅವಸ್ಥೆಗಳು ಆತ್ಮನ ಹಂಗಿನಲ್ಲಿ ತೋರಬೇಕು. ಅವು ತೋರಬೇಕು ಅಂದರೆ ಆತ್ಮನ ಅಸ್ತಿತ್ವ ಇಟ್ಕೊಂಡ್ಬರ್ಬೇಕು. ನಿಮಗೆ ಒಡವೆ ತೋರಬೇಕು ಅಂದರೆ ಚಿನ್ನದ ಡಿಪೆಂಡೆಂಟ್ ತಗೊಂಡೇ ತೋರ್ಬೇಕು. ಅದು ಚಿನ್ನ ಇಲ್ಲದೆ ಒಡವೆ ತೋರ್ಸಕ್ಕೆ ಬರೋಲ್ಲ ನೀವು. ಆದ್ದರಿಂದ ಹಾಗೆ ಅಷ್ಟು ತಗೊಂಡ್ರೆ ಸಾಕು. ಎಚ್ಚರವು ತನ್ನ ಮುಂದಿದ್ದಾಗ ಅದಕ್ಕೆ ಸಾಕ್ಷಿಯಾಗಿರುವಂತೆ, ಅದಿಲ್ಲದಿದ್ದರೆ ಕನಸು. ನೋಡ್ರಿ, ಆತ್ಮ ಇದ್ದಾಗ ಎಚ್ಚರ ಅದರ ಮುಂದೆ ತೋರ್ತಾ ಇರುತ್ತೆ. ಹಾಗೆ ಅದಿಲ್ಲದೆ ಇದ್ದರೆ ಕನಸು ತೋರ್ತಾ ಇರುತ್ತೆ, ಅದಿಲ್ಲದೆ ಇದ್ದರೆ ನಿದ್ದೆ ತೋರ್ತಾ ಇರುತ್ತೆ. ಹಾಗೆ ಅಷ್ಟೇ ಹೊರತು ಇನ್ನೇನಿರೋದಿಲ್ಲ. ಅವುಗಳ ಹಾಗೆ ಇಲ್ಲದ ತನೇ ನಿದ್ರೆಯಲ್ಲಿ ಎಚ್ಚರನೂ ಇಲ್ಲ, ಕನಸು ಇಲ್ಲ, ನಿದ್ರೆ ಇಲ್ಲ. ಅದು ತಾನು ಮಾತ್ರ ಇರುತ್ತೆ, ಯಾವುದ್ರ ಮೇಲೂ ಡಿಪೆಂಡ್ ಆಗಬೇಕಾಗಿಲ್ಲ. ಎಚ್ಚರದ ಅವಸ್ಥೆ ಇರಲಿ ಬಿಡಲಿ, ಕನಸಿನ ಅವಸ್ಥೆ ಇರಲಿ ಬಿಡಲಿ, ಗಾಢ ನಿದ್ರೆ ಇಲ್ಲ, ಅದು ಮಾತ್ರ ಸಾಕ್ಷಾತ್ ತಾನು ಮಾತ್ರ ಇರುತ್ತೆ. ಹಾಗೆ ಹೋಗಲಿ, ಗಾಢ ನಿದ್ರೆಯಲ್ಲಿ ತೋರುತ್ತಲ್ಲ, ಗಾಢ ನಿದ್ರೆಗೆ ಕಟ್ಟು ಬಿದ್ದಿದೆಯಾ ಅವಸ್ಥೆ ಅಂದರೆ ನಿದ್ದೆ ಇದ್ದರೆ ಮಾತ್ರ ತೋರದ ಅವಸ್ಥೆ ಆ ಆತ್ಮ? ನನ್ನ ಪ್ರಶ್ನೆ. ನಿದ್ದೆ ಇದ್ದರೆ ಮಾತ್ರ ತೋರ್ಬೇಕಾ ಆತ್ಮ? ಇಲ್ಲ ಇಲ್ಲ, ಯಾವಾಗ್ಲೂ ಇರುತ್ತೆ. ಅವನಿಗೆ ಮತ್ ನಾವು ಹೇಳ್ತೀವಲ್ಲ, ಎಚ್ಚರದಲ್ಲಿ ಇಲ್ವಾ ಆತ್ಮ? ಕನಸಿನಲ್ಲಿ ಇಲ್ವಾ ಆತ್ಮ? ಇದಾನೆ. ಮತ್ ನಾವ್ಯಾಕೆ ಪ್ರತಿ ಸಾರಿ ನಿದ್ದೆ ಅಂತ ಆತ್ಮನ್ ನೋಡ್ಕೊಳ್ರಿ ಅಂದ್ರೆ ನಿದ್ದೆ ತಗೊಂಡು ನೋಡ್ಕೊಂತೀವಿ? ಯಾಕೆ? ಎಚ್ಚರ ಕನಸುಗಳ ಹಂಗಿಲ್ದಿರ ತಾನೇ ತಾನಾಗಿರುತ್ತೆ ಅದು. ಅದಲ್ಲ, ಮಿಕ್ಸೆಡ್ ಆಗಿದೆ.
ಹಾ, ಕರೆಕ್ಟ್. ಇಲ್ಲಿ ಮಿಕ್ಸೆಡ್ ಆಗಿರುತ್ತೆ. ಚಿನ್ನ ಒಡವೆ ಜೊತೆಯಲ್ಲಿರುತ್ತೆ, ಮಣ್ಣು ಮಡಿಕೆ ಜೊತೆಯಲ್ಲಿರುತ್ತೆ, ಬಟ್ಟೆ ದಾರ ಜೊತೆಯಲ್ಲಿದೆ. ಮಿಕ್ಸೆಡ್ ಆಗಿರೋದ್ರಿಂದ ಆತ್ಮ ಅನಾತ್ಮಗಳ ಕಲಬೆರಿಕೆ ಆಗಿದೆ. ಡೂಪ್ಲಿಕೇಟ್ ಆ್ಯಂಡ್ ಒರಿಜಿನಲ್ ಮಿಕ್ಸ್ ಆಗಿದೆ. ಇಲ್ಲಿ ನಾನು ಬಿಡಿಸ್ಕೊಳ್ಳೋಕೆ ಬರಲ್ಲ ಅಂತ ಹೇಳಿ ಸುಮ್ಮನೆ ನಾವು ಅಂದ್ಕೊಂಡಾಗ ಗಾಢ ನಿದ್ರೆ ನೋಡ್ಕೊಳ್ರಿ ಅಂತ ಹೇಳೋದು. ಅಲ್ಲಿ ಅನಾತ್ಮ ಇಲ್ಲ, ಆತ್ಮ ಮಾತ್ರ ಇರ್ತಾನೆ. ಹಾಗಂದಿದ ತಕ್ಷಣ ಅವನು ನಿದ್ದೆಯಲ್ಲಿ ಮಾತ್ರ ತೋರ್ತಾನೆ ಅಂತ ತಪ್ಪು ತಿಳ್ಕೊಬಾರ್ದು. ಅಷ್ಟು ತಿಳ್ಕೊಂಡ್ರೆ ಸಾಕು. ಗುಡ್, ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಮುಂದಕ್ಕೆ ಹೋಗೋಣ. ಅವುಗಳ ಹಂಗೆ ಇಲ್ಲದೆ ತನಿ ನಿದ್ರಲ್ಲಿ ತಾನೊಂದೇ ಇದ್ಕೊಂಡಿರ್ತಾನೆ ಅಂದರೆ ಹೋಗ್ಲಿ ಸ್ವಾಮಿ, ಎಚ್ಚರ ಇಲ್ಲ ಕಾಣಿಸ್ಬಿಟ್ರೆ ನಿದ್ದೆಗಾದರೂ ಅದು ಡಿಪೆಂಡೆಂಟ್ ತಾನೆ ಅಂದರೆ ಅಲ್ಲ. ಅದು ಸಾಕ್ಷ್ಯನೇನಂತೀವಿ ಹೇಳ್ತೀವಿ, ಅವಸ್ಥಾತೀತನು. ಅವಸ್ಥೆಗಳನ್ನೂ ಮೀರಿರ್ತಾನೆ. ನಾವು ಅನ್ಕೋಬೇಕು ಅಷ್ಟೇ ಅವಸ್ಥೆ ಒಳಗಡೆ ತೋರ್ತಾನೆ ಅಂತ. ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅವನು ಇಲ್ಲದೆ ಇರೋ ಜಾಗ ಇಲ್ಲ. ಈಗ ಒಂದು ಚೆಂಡಿನಲ್ಲಿ ಗಾಳಿ ತುಂಬ್ತೀರಪ್ಪ ನೀವು, ನಾವೇನು ಅನ್ಕೊಂಡ್ಬಿಡ್ತೀವಿ, ಗಾಳಿ ಚೆಂಡಿನಲ್ಲಿ ಮಾತ್ರ ಇದೆ ಅಂತ. ಹೇಳ್ರಿ ನೋಡೋಣ ನೀವು. ಗಾಳಿ ಚೆಂಡಿನ ಒಳಗಡೆ ಇದೆ. ಫಸ್ಟ್ ಆಫ್ ಆಲ್ ಆ ಚೆಂಡು ಯಾವುದರಲ್ಲಿದೆ? ಚೆಂಡು ಯಾವುದರಲ್ಲಿದೆ? ಫುಟ್ಬಾಲೋ ವಾಲಿಬಾಲೋ ಯಾವುದರಲ್ಲಿದೆ? ಗಾಳಿ ಒಳಗಡೆನೆ. ನೋಡ್ರಿ ಹೆಂಗಿದೆ. ಆ ಚೆಂಡು ಒಳಗಡೆ ಗಾಳಿ ಇಲ್ವಾ? ಗಾಳಿ ಇದೆ. ಅದರ ಒಳಗೂ ಹೊರಗೂ ಮೇಲೆ ಕೆಳಗೆ ಎಡ ಬಲ ಪಕ್ಕ ಎಲ್ಲ ಕಡೆ ಅದೇ ಇರುತ್ತೆ. ಹತ್ತಿರಬೇಕು. ಆತ್ಮನೂ ಹಾಗೆ ಯಾವುದಕ್ಕೂ ಅವನು ಇದಿತ್ತು. ಗಾಳಿನ ಚೆಂಡು ಒಳಗಡೆ ಇದ್ದವನೇ ಅಷ್ಟು ಮಾತ್ರ ಹೇಳ್ತೀರಾ? ಇಲ್ಲ, ಆತ್ಮನ ಶರೀರದ ಒಳಗಡೆ ಇದ್ದಾನೆ ಅಂತ ಹಂಗೆ ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರೋದಿಲ್ಲ. ಅವನು ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಮತ್ತು ನಮ್ಗೆ ಯಾಕೆ ನೀನು ಒಳಗಡೆ ನೋಡ್ಕೊ ಅಂತ ಹೇಳ್ತಾರೆ ಅಂದರೆ, ಹೊರಗಡೆ ನನಗಿಂತ ದೂರ, ಒಳಗಡೆ ನನಗಿಂತ ಹತ್ತಿರ. ಫಸ್ಟ್ ಇಲ್ಲಿ ನೋಡ್ಕೋ, ನಿನಗೆ ಗೊತ್ತಾಗುತ್ತೆ ಅಂತಾರೆ. ಅದಕ್ಕೋಸ್ಕರ ಫಸ್ಟ್ ನಾವು ಇಲ್ಲಿ ನೋಡ್ಕೋಬೇಕು. ನನ್ನ ಒಳಗಡೆ ನೋಡ್ಕೊಳ್ಳೋದು ಸುಲಭ, ಅದಕ್ಕೋಸ್ಕರ ಹಂಗೆ ಹೇಳ್ತಾರೆ. ಸೊ ನೋಡ್ರಿ, ಅಲ್ಲಿ ಕ್ಲೀನಾಗಿ ಇಷ್ಟು ಆಯಿತು. ನೋಡ್ರಿ, ಒಂದ್ಸಾರಿ ಓದ್ತೀನಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಗಮನ ಕೊಟ್ಟು ಕೇಳಿ. ಎಚ್ಚರವೂ ಕನಸು ಎಷ್ಟು ಸಲ ಬರಲಿ ಹೋಗಲಿ, ಅವನ ಬೆಳಗೋದಿಕ್ಕೆ ಆತ್ಮನು ಸಜ್ಜಾಗಿರ್ತಾನೆ. ಅವನೇನು ಎಚ್ಚರ ಬಂತು ಅಂದರೆ ಹಿಂಗೆ ಪಿಳ ಅಂತ, ಕನಸು ಬಂದರೆ ತಿರ್ಗಾ ಹೋಗಿ ಹಿಂಗೆ ಪಿಳ ಹಂಗೇನು ಮಾಡಲ್ಲ. ಅವನು ಸುಮ್ಮನೆ ಇರ್ತಾನೆ. ಎಚ್ಚರ ಬರುತ್ತೆ, ತೋರ್ಕೊಳ್ಳುತ್ತೆ, ಕನಸು ಬರುತ್ತೆ, ತೋರ್ಕೊಳ್ಳುತ್ತೆ. ಇವು ಬಂದು ಹೋಗ್ತಾ ಇರುತ್ತೆ. ಲೈಟ್ ಹಾಗೆ ಇರುತ್ತೆ, ಸೂರ್ಯ ಹಾಗೆ ಇರ್ತಾನೆ. ಅವನೇನು ಹಿಂಗೆ ಪಿಳ ಅಂತ ಮಾಡೇನು ನೋಡಲ್ಲ. ಅರಮನೆ ಸಿಕ್ತು ಅಂದ್ರೆ ಅರಮನೆ ಇದೆಯಪ್ಪ, ಜಾಸ್ತಿ ಬೆಳಕು ಕೊಡಬೇಕು, ಹಿಂಗೆ ಮಾಡೋದು. ಸ್ಲಮ್ ಇದೆ ಅಂದರೆ ಬಿಡು, ಅದಕ್ಕೇನು ಕಷ್ಟಪಡ್ಬೇಕಾದ, ಹಾಗೇನಿಲ್ಲ. ಅವನು ಸುಮ್ಮನೆ ಇರ್ತಾನೆ. ಅದರ ಕೆಳಗಡೆ ಇವರು ಸೂರ್ಯ ಅಂತ ಸ್ಲಮ್ನವರು ಅಥವಾ ಅರಮನೆಯವರು ಅನ್ಕೋಬೇಕು. ಹಾಗೆ ಆತ್ಮನ ಬೆಳಕಿನಲ್ಲಿ ನಾವು ಮಾಡಿಕೊಂಡಿರೋದು ಪಾರ್ಟಿಷನ್. ಇದು ಎಚ್ಚರ, ಇದು ಕನಸು, ಇದು ನಿದ್ದೆ. ಆತ್ಮನ ಹತ್ರ ಹೋಗ್ಬಿಟ್ಟು ಕೇಳ್ರೆ, ಎಚ್ಚರ ಅಂದ್ರೆ ಏನು ಅಂದರೆ ಹಂಗಂದ್ರೆ ಏನು ಅಂತ ಕೇಳ್ತಾನ. ಎಚ್ಚರ ಗೊತ್ತಿಲ್ಲ, ಕನಸು ಗೊತ್ತಿಲ್ಲ, ನಿದ್ದೆ ಗೊತ್ತಿಲ್ಲ. ಇವು ನಿಜವಾಗ್ಲೂ ಇರೋದಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದರೂ ಕೊಡ್ತೀರಾ? ಬೇಕಾದಷ್ಟು ಸಲ ಕೊಟ್ಟಿದ್ದೀನಿ. ಇದಕ್ಕೆ ಹೊಂದೋ ಥರ ಎಕ್ಸಾಂಪಲ್ ಇಲ್ಲಿ ಅರ್ಥ ಆಗ್ಬಿಡುತ್ತೆ. ನಾನು ಎಕ್ಸಾಂಪಲ್ ತಗೋಬೇಕು. ಎಕ್ಸಾಂಪಲ್ ತಗೊಂಡ್ರೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದರೂ ಕೊಡ್ತೀರಾ? ಸೂರ್ಯ ಕತ್ಲೆ ಸೂರ್ಯನ ಮೇಲೆ ಕಂಪ್ಲೇಂಟ್ ಕೊಡ್ತಂತೆ ಬ್ರಹ್ಮದೇವನ ಹತ್ರ ಹೋಗಿ. ಅವಾಗ ಬ್ರಹ್ಮದೇವ ಹೇಳಿದ್ನಂತೆ, ಓಹೋ, ಸೂರ್ಯನ ಮೇಲೆ ನೀನು ಕಂಪ್ಲೇಂಟ್ ಮಾಡ್ತಾ ಇದ್ಯಾ, ಆಯಿತು, ಇಲ್ಲೇ ನಿಂತ್ಕೋ. ನೀನು ಹೇಳೋದು ಸರಿಯಾ ತಪ್ಪ ಅವನು ಕರೆಸ್ತೀನಿ, ನಿಮ್ಮಿಬ್ಬರನ್ನು ಕರೆಸಿ ನಾನು ತೀರ್ಮಾನ ಮಾಡಿಬಿಡ್ತೀನಿ, ಜಡ್ಜ್ಮೆಂಟ್ ಕೊಡ್ತೀನಿ ಅಂತಾನೆ. ಸೂರ್ಯನ ಕರೆಸ್ತಾನೆ. ಕರೆಸಿದ ತಕ್ಷಣ ಏನು ನಾನು ಕರೆದ್ರಿ ನೀವು ಅಂತ ಕೇಳ್ತಾನೆ. ಅವನು ಕತ್ಲೆ ಏನೋ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೆ ಅಂತಾನೆ. ಆ ಕತ್ಲೆ ಎಲ್ಲಿದೆ ಸ್ವಾಮಿ ಅಂತ ಕೇಳ್ತಾನೆ. ಸೂರ್ಯ ಅಲ್ಲಿದ್ರೆ ಅಲ್ವಾ? ಸೂರ್ಯ ಬಂದಿದ್ದ ತಕ್ಷಣ ಕತ್ಲೆ ಇರುತ್ತಾ? ಇಲ್ಲ. ಹಾಗೆ ತಗೋಬೇಕು. ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತಿದ್ದು. ಇನ್ನು ನೆಕ್ಸ್ಟ್ ಇನ್ನೊಂದಿದೆ, ಅದು ಮುಗಿಸ್ಬಿಟ್ರೆ ಇವತ್ತು ಮುಗಿಸ್ಬೇಡ. ವ್ಯವಹಾರದಲ್ಲಿ ಪ್ರಸಿದ್ಧವಾಗಿರುವ ಜ್ಞಾನವು ವಿಷಯವನ್ನು ಬಿಟ್ಟು ಇರಲೇ ಆರದು. ಇದು ಒಂದು. ಅಂದರೆ ನಮ್ಮ ವ್ಯವಹಾರದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಜೊತೆಲೇ ಇರಬೇಕು. ಹಾಗೆ
ನೋಡ್ರಿ, ನನ್ನ ಮನಸ್ಸಿದೆ, ವಸ್ತುಗಳು ಇದೆ. ಮನಸ್ಸು ಇದೆ ಅಂದರೆ ವಸ್ತುಗಳಿರುತ್ತೆ, ವಸ್ತುಗಳಿದ್ದರೆ ಮನಸ್ಸು, ಎರಡೂ ಇರಲೇಬೇಕು. ಎಲ್ಲ ಅನಾತ್ಮವೇ ಇರಲಿ, ಆದರೂ ಅಲ್ಲಿ ಇರಬೇಕು. ಇಲ್ಲಿ ನೋಡ್ರಿ, ಇನ್ನೊಂದು ನಮ್ಮ ಆತ್ಮಂದು ಆಬ್ಜೆಕ್ಟ್ ಇರಲಿ ಬಿಡಲಿ, ಆತ್ಮ ಮಾತ್ರ ತನ್ನಷ್ಟಕ್ಕೆ ತಾನು ಯಾವಾಗಲೂ ಇರ್ತಾನೆ. ಹಾಗೆ ತಗೋಬೇಕು. ಹಾಗೆ ಓಕೆ, ಅದು ಆಯಿತು, ಗೊತ್ತಾಯ್ತು ನಮಗೆ. ಮುಂದಕ್ಕೆ ಹೋಗ್ಬೇಡ. ಇವಾಗ ಸಾಕ್ಷಿಯಲ್ಲಿ ಅರಿವೆಂಬ ಮಾರ್ಪಾಡೇನು ಆಗೋದಿಲ್ಲ. ಈ ಮನಸ್ಸು, ಬುದ್ಧಿ, ಚಿತ್ತ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಜ್ಞಾನ, ಅಂತಃಕರಣ, ಮನಸ್ಸಿನ ಜ್ಞಾನ, ಬುದ್ಧಿಯ ಜ್ಞಾನ, ಚಿತ್ತದ ಜ್ಞಾನ, ಅಹಂಕಾರದ ಜ್ಞಾನ, ಇವು ಏರುಪೇರಾಗ್ತಾ ಇರುತ್ತೆ. ಆದರೆ ನಮ್ಮ ಸಾಕ್ಷಿಯಲ್ಲಿರುವ ಜ್ಞಾನ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಅಥವಾ ಇಲ್ದಂಗಾಗೋದು, ಮೊದಲು ಇರೋಲ್ಲ ಅದು ಹುಟ್ಟಿತು, ಹಿಂಗೆಲ್ಲ ಹೊಂದುತ್ತೆ. ಇಷ್ಟಕ್ಕೆ ಸಾಕಿದು. ಇವತ್ತು ಹೆಂಗಿದ್ರು ಇವತ್ತು ನಾನು ಮುಗಿಸ್ಬಿಡ್ಬೇಕು, ಇನ್ನೊಂದು ಚಾಪ್ಟರ್ ಇದೆ, ಅದನ್ನು ನೋಡ್ಕೊಂಡು ಹೋಗಬೇಡ. 101 ಇದು ಸ್ವಲ್ಪ ಕ್ಲಿಷ್ಟವಾಗಿತ್ತು ಅಂತ ನಾನು ಕೊನೆಯಲ್ಲಿ ಇಟ್ಕೊಂಡಿದ್ದೆ. ಈಗ 101 ನಾವು ಸ್ಟಡಿ ಗ್ರೂಪ್ ಮಾಡಬೇಕಾಗಿದೆ. ಧರ್ಮಭೂತ ಜ್ಞಾನವನ್ನು ಅರಿಯುತ್ತಿರುವುದು ಸಾಕ್ಷಿ ಚೈತನ್ಯವು. ಇಲ್ಲಿ ಧರ್ಮಭೂತ ಜ್ಞಾನವನ್ನು ಅರಿಯುತ್ತಿರುವುದು ಸಾಕ್ಷಿ ಚೈತನ್ಯವು. ಇಲ್ಲಿ ಧರ್ಮಭೂತ ಅನ್ನೋದು ಒಂದು, ಸಾಕ್ಷಿ ಬೆಳಕು ಅನ್ನೋದು ಒಂದು, ಎರಡಿದೆ. ಇಲ್ಲಿ ಸಾಕ್ಷಿ ಅಂದ್ರೆ ನಮಗೆ ಗೊತ್ತಿದೆ, ನಾನು ನಿಜವಾದ ಸ್ವರೂಪ, ಆತ್ಮಸ್ವರೂಪ, ಬೆಳಕು. ಇಲ್ಲಿ ಧರ್ಮಭೂತ ಜ್ಞಾನ ಅಂತಂದರೆ ಏನು? ಇದು ಸ್ವಲ್ಪ ಕಷ್ಟ ಇದೆ, ನಾನೇ ಬಿಡಿಸ್ಬಿಡ್ತೀನಿ. ಧರ್ಮ ಅಂತನ್ನೋದು ಆತ್ಮವ ಅನಾತ್ಮವ? ಪ್ರಶ್ನೆ. ಧರ್ಮ, ಅಧರ್ಮ, ಸುಖ, ದುಃಖ, ಶೋಕ, ಮೋಹ, ಲಾಭ, ನಷ್ಟ, ಇವೆಲ್ಲ ಏನು? ಅನಾತ್ಮ. ಅನಾತ್ಮ. ಕರೆಕ್ಟ್. ನೋಡ್ರಿ ಎಷ್ಟು ಚೆನ್ನಾಗಿ ಗುರ್ತು ಮಾಡ್ಕೊತೀವಿ. ನೋಡ್ದು ಹಾಕ್ಬಿಡಿ. ವೆರಿ ಗುಡ್. ಓಕೆ, ಇಲ್ಲಿ ಹಾಕಿದ್ದೆ, ಮತ್ತೆ ನಾನು ಹಾಕ್ತೀನಿ, ನೀವು ಮುಟ್ಟಕ್ಕೆ ಹೋಗ್ಬೇಡಿ ಇನ್ನ. ಹಾ, ಇಲ್ಲಿ ಧರ್ಮ, ಅಧರ್ಮ, ನಚಿಕೇತ, ಇದನ್ನು ಚೆನ್ನಾಗಿ ಈ ಥರ ಜ್ಞಾಪಕ ಇಟ್ಕೋಬೇಕು. ಕಠೋಪನಿಷತ್ನಲ್ಲಿ ನಚಿಕೇತ ಧರ್ಮರಾಜನ ಹತ್ರ ಹೋಗ್ಬಿಟ್ಟು, ಯಮಧರ್ಮರಾಜನ ಹತ್ರ ಧರ್ಮ ಅಧರ್ಮ ಮೀರಿರುವಂಥದ್ದು ಯಾವುದಾದ್ರೂ ಇರುತ್ತಾ? ನಾನು ಧರ್ಮ ಅಧರ್ಮವನ್ನು ಮೀರಿ ಇರಕ್ಕೆ ಬರುತ್ತಾ ಅಂತ ಕೇಳ್ತಾನೆ. ಧಾರಾಳವಾಗಿ ಬರುತ್ತೆ ಅಂತಾನೆ. ಹೋಗ್ಲಿ, ಮನಸ್ಸನ್ನು ಮೀರಿ ಇರಕ್ಕೆ ಬರುತ್ತಾ? ಮನಸ್ಸು ಇಲ್ಲದೆ ಇದ್ರೂ ನನಗಿರಕ್ಕೆ ಬರುತ್ತಾ ಅಂತಾನೆ. ಧಾರಾಳವಾಗಿರ್ಬೋದು ಅಂತಾನೆ. ಹೋಗ್ಲಿ, ಬುದ್ಧಿಯನ್ನು ಬಿಟ್ಟು ನನಗಿರಕ್ಕೆ ಬರುತ್ತಾ ಅಂತಾನೆ. ಧಾರಾಳವಾಗಿರ್ಬೋದು. ಚಿತ್ತ, ಅಹಂಕಾರ, ಕರ್ಮೇಂದ್ರಿಯಗಳು, ಶರೀರ ಬಿಟ್ಟಿರಕ್ಕೆ ಬರುತ್ತಾ ಅಂತಾನೆ. ಎಸ್ ಬರುತ್ತೆ ಅಂತಾನೆ. ಕೊನೆಗೆ ಹೋಗ್ಲಿ, ಪ್ರಾಣಗಳನ್ನ ಬಿಟ್ಟರು ನಾನು ಇರ್ತೀನ ಅಂತ ಪ್ರಶ್ನೆ ಕೇಳ್ತಾನೆ. ಯಾಕೆ ಅಂದರೆ ಸತ್ತೋದಾಗ ಪ್ರಾಣ ಇರೋಲ್ಲ, ಪ್ರಾಣಗಳು ಹೋಗ್ಬಿಟ್ರೆ ನಾವು ಸತ್ತೋದ ಅಂತೀವಿ. ಆದರೆ ನೀನು ನಿಜವಾಗ್ಲೂ ಸತ್ತವ್ರನ್ನೆಲ್ಲ ಎಳ್ಕೊಂಬರೋದು ಮಾಡೋದು. ನಿನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ, ಪ್ರಾಣ ಹೋದರೂ ನಾನು ಇರ್ತೀನಾ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ನಾನು ಅಂತಂದರೆ ಇಲ್ಲ ಆತ್ಮಸ್ವರೂಪ. ಪ್ರಾಣ ಹೋದರೂ ಆತ್ಮ ಇರ್ತಾನ ಇರೋಲ್ವಾ? ಇರುತ್ತೆ, ಇರ್ತಾನೆ. ಗುಡ್, ಎಲ್ರಿಗೂ ಗೊತ್ತಿದೆ ನೋಡ್ರಿ. ಎಲ್ಲ ಪಟ್ಗೆ ಪಟ್ ಅಂತ ಆನ್ಸರ್ ಹೇಳ್ತೀರಾ. ವೆರಿ ಗುಡ್. ಹಂಗೆ ತಗೋಬೇಕು. ಮೊದಲು ನಾವೇನು ಅನ್ಕೊಂಡಿದ್ವಿ, ಪ್ರಾಣ ಹೋದರೆ ಆಗೋಯ್ತು, ನಮ್ಮ ಕಥೆನೇ ಮುಗಿದೋಯ್ತು ಅಂತ. ಛೇ, ಪ್ರಾಣ ಬಂದಿದ್ದೆ ಅನಾತ್ಮ. ಆದ್ದರಿಂದ ಪ್ರಾಣ ಇರಲಿ ಬಿಡಲಿ ನನಗಿರಕ್ಕೆ ಬರುತ್ತೆ. ನಿದ್ದೆಯಲ್ಲಿ ಅನುಭವ ತೋರಿಸ್ಬೇಕು ನನಗೆ. ಇವಾಗ ಹೆಂಗೆ ತೋರಿಸ್ತೀರಾ? ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ, ಎಚ್ಚರದಲ್ಲಿ ನೀವು ಉಸಿರಾಡದೆ ಇದ್ದರೆ ಬದುಕ್ತೀವ? ಸತ್ತೋಗ್ತೀವಿ. ಆಕ್ಸಿಜನ್ಗೆ ನೋಡ್ರಿ ಎಷ್ಟು ಕಷ್ಟ ಆಗ್ತಾ ಇದೆ, ಬರೀ ಆಕ್ಸಿಜನ್ಗೆ. ಕನಸಿನಲ್ಲಿ ಉಸಿರಾಡದೆ ಇದ್ದರೆ ಬದುಕ್ತೀವ? ಸತ್ತೋಗ್ತೀವಿ. ಹಾಗಾದರೆ ನಿದ್ದೆಯಲ್ಲಿ ಉಸಿರಾಡ್ತಾ ಇದ್ದೀವಲ್ವಾ, ಮತ್ತಿನ್ನೆಂಥದ್ದು? ಪ್ರಶ್ನೆ. ನಾನು ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಿದ್ದೆಯಲ್ಲಿ ನಾವು ಉಸಿರಾಡ್ತಾ ಇರ್ತೀವ? ಮತ್ತೆ ಆಯ್ತಲ್ಲ, ನಿಮ್ಮ ಪ್ರಾಣ ಇದ್ರೇನೆ ನೀವಿರೋದು, ಆತ್ಮ ಇರೋದು. ಇಲ್ದಿದ್ರೆ ಇರೋಲ್ಲ ಅಂತೀನಿ. ಅವಾಗೇನು ಮಾಡ್ತೀರಾ? ನಿಮ್ದು ಸರಿಯಾಗಿ ಕೇಳಿಸ್ತಾ ಇಲ್ಲ ಗೋಪಾಲ್.
ಅಷ್ಟೇ. ಅದೇ ಗಾರ್ಡನ್ ಗೋಪಾಲ್ ಅಲ್ಲ ಗೋಪಾಲ್ ಅವ್ರೆ, ನೀವೇನ್ ಮಾತಾಡ್ತಿರೋ ನಿಮ್ಗೆ ಇಂಟರ್ನೆಟ್ ವೀಕ್ ಇದೆಯೋ ಏನೋ, ಹೆಚ್ಚು ಕಡಿಮೆ ಇದೆ, ನಮ್ಗೆ ಅಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಅಲ್ಲ, ಗಾರ್ಡನ್ ಇದ್ರೆ ಇಲ್ಲಿ ಪ್ರಾಣನೂ ಇರೋದಿಲ್ಲ ಅಂದೆ. ಕರೆಕ್ಟ್. ಹೇಗೆ ಹೇಳ್ತೀರಾ? ಅಲ್ಲ, ಪ್ರಾಣ ಇದ್ರೆ ನಿಮ್ಗೆ ತಿರ್ಗಿ ನಮ್ಗೆ ನಿದ್ದೆ ಬಂದಿಲ್ಲ ಅಂತ ಆಯ್ತು. ಹಾ, ಇಲ್ಲಿ ಎರಡು ದೃಷ್ಟಿ ತಗೋಬೇಕು, ತುಂಬಾ ಮುಖ್ಯ. ಇಲ್ಲಿ ಎಚ್ಚರದ ದೃಷ್ಟಿ, ನಾವು ಯಾರೋ ಮಲಗಿರ್ತಾರೆ ಅಂತ ಇಟ್ಕೊಳ್ರಿ, ನಾನು ಅವರು ಉಸಿರಾಡ್ತಾ ಇದ್ದೀನಾ ಇಲ್ವಾ ಕೇಳಿದ್ರೆ, ಸ್ವಾಮಿ ಅವನು ಒಳ್ಳೆ ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಇದು ಎಲ್ಲಿ ಅನುಭವ? ಎಚ್ಚರದ ಅನುಭವ. ನಾವು ಎಚ್ಚರದ ಅನುಭವ ಕೇಳ್ತಾ ಇಲ್ಲ, ನಿದ್ದೆ ಅನುಭವ ಕೇಳ್ತಾ ಇದ್ದೀವಿ. ಈಗ ನಾವು ಮಲಗಿದ್ದಾಗ, ನಾನು ಡೀಪ್ ಸ್ಲೀಪ್ನಲ್ಲಿದ್ದಾಗ, ನಾನೀಗ ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದೀನಿ, ಗೊತ್ತಾಗುತ್ತಾ? ನನ್ನ ಪ್ರಶ್ನೆ, ಯಾರಾದರೂ ಉತ್ತರ ಕೊಡಬೇಕು. ಗೊತ್ತಾಗಲ್ಲ. ಅಷ್ಟೇ ಬೇಕಾಗಿರೋದು. ನಮ್ಗೆ ಅವಾಗ ಗೊತ್ತಾಗೋದಿಲ್ಲ. ಈಗ ನೆಗಡಿ ಆಗಿರುತ್ತೆ, ಮಾತ್ರೆ ತಗೊಂಡು ಮಲ್ಕೊಂತೀರಾ, ನೆಗಡಿ ಇರೋದಿಲ್ಲ, ನೀವು ಮೂಗು ಒರೆಸ್ಕೊಂಡಿರ್ತೀರಾ, ಖರ್ಚು ಪಕ್ಕದಲ್ಲಿ ಇಟ್ಕೊಂಡಿರ್ತೀರಾ, ಯಾವಾಗಲೂ ಒರೆಸ್ಕೊಂಡಿರ್ಬೋದು, ಆದರೂ ನಿಮ್ಮ ಅನುಭವದಲ್ಲಿರೋಲ್ಲ. ಕೆಮ್ಮಿರುತ್ತೆ, ನಿಮ್ಗೆ ನಿದ್ದೆನಲ್ಲಿ ಕೆಮ್ಮಿದ್ದೇ ಗೊತ್ತಿಲ್ಲ ನಿಮ್ಮ ಅನುಭವದಲ್ಲಿ. ಅದೇ ರೀತಿ ವೀಸಿಂಗ್ ಇರುತ್ತೆ, ಮಲ್ಕೊಳ್ಳುವಾಗ ಗುಯ್ 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 ಅಂತ ಶಬ್ದ ಬರ್ತಾ ಇತ್ತು. ಮಾತ್ರೆ ತಗೊಂಡು, ಪಂಪ್ ತಗೊಂಡು, ಅಥವಾ ಈ ಗ್ಯಾಸ್ ಗೀಸ್ ತಗೊಂಡು ಮಲ್ಕೊಂತೀರಾ, ನಿಮಗೆ ಎದ್ದ ಮೇಲೆ ಬಾ ಇಷ್ಟೊತ್ತು ನನಗೆ ನೆಗಡಿ ಇಲ್ಲ, ಕೆಮ್ಮಿಲ್ಲ, ವೀಸಿಂಗ್ ಇಲ್ಲ ಅಂತ ನೀವೇ ಹೇಳ್ತೀರಾ. ಗಾಢ ಇದ್ರೆ ಇಲ್ಲಿ ಅದರ ಅನುಭವ ಇರೋಲ್ಲ. ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅವನು ಉಸಿರಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅಲ್ಲಿ ಇದನ್ನ ಆ ಉಸಿರಾಟ ಇಲ್ಲದೆ ನನಗಿರಕ್ಕೆ ಬರುತ್ತೆ. ಅಲ್ಲಿ ಇವೆಲ್ಲ ಏನಾಯಿತು? ಸಬ್ಜೆಕ್ಟ್ ಆಗೋಯ್ತು. ಆತ್ಮ ಮಾತ್ರ, ಸಾರಿ, ಎಲ್ಲ ಆಬ್ಜೆಕ್ಟ್ ಆಗೋಯ್ತು, ಆತ್ಮ ಮಾತ್ರ ಸಬ್ಜೆಕ್ಟ್. ಇಲ್ಲಿ ಧರ್ಮ ಭೂತಜ್ಞಾನವನ್ನು, ಇವು ಆಬ್ಜೆಕ್ಟ್ಸ್ ಆಗೋಯ್ತು. ಇಲ್ಲಿ ಭೂತಜ್ಞಾನ ಅಂದರೆ ಏನು? ಇಲ್ಲಿ ಭೂತಗಳು ಅಂದರೆ ಪಂಚಭೂತಗಳಿಂದ ಆಗಿರೋದು. ಪಂಚಭೂತಗಳು ಅಂದರೆ ಯಾವುದು? ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಇವುಗಳಿಂದ ಎಲ್ಲವೂ ಸೃಷ್ಟಿಯಾಗಿದೆ. ನಿಮ್ಮ ಅವಸ್ಥೆ ಬಿಟ್ಬಿಡಿ, ನಿಮ್ಮ ಅವಸ್ಥೆ ಒಳಗಡೆ ತೋರೋ ಅರ್ಧ ಡಜನ್ ಈ ಆಧ್ಯಾತ್ಮಿಕ ಅಂತಿರಲ್ಲ, ಪಂಚಭೂತಗಳಿಂದ ಆಗಿರೋದು. ಇನ್ನು ಆದಿ ಭೌತಿಕ, ನನ್ನ ಸುತ್ತಮುತ್ತಲು ಇರೋ ಹೆಂಡತಿ, ಮಕ್ಕಳು, ಈವನ್ ಫಸ್ಟ್ ಹೆಂಡತಿ, ಮಕ್ಕಳು, ಮನೆ, ಮಠ, 84 ಲಕ್ಷ ಜೀವರಾಶಿಗಳು ಯಾತ್ರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ. ಗಿಡ ತಗೊಳ್ಳಿ, ಪಂಚಭೂತದಿಂದ ಆಗಿದೆ. ಅದರಲ್ಲೂ ಸ್ಥೂಲವಾಗಿರೋದು ಇದೆ, ಮತ್ತು ಅದರಲ್ಲೂ ಪ್ರಾಣ ಇದೆ, ಅದರಲ್ಲೂ ಮನಸ್ಸು ಇದೆ. ಹೀಗೆ ಮನಸ್ಸು ಅಕಸ್ಮಾತ್ ಇಲ್ಲದೆ ಇರ್ಬೋದು, ಅದು ಕೂಡ ಪಂಚಭೂತಗಳಿಂದ ಆಗಿರುತ್ತೆ. ಇದರಲ್ಲಿ ಇದೆ, ಪ್ರಾಣ ಇದೆ, ಮನಸ್ಸಿದೆ, ನಾವೆಲ್ಲ ನೋಡಿದ್ದೀವಿ. ಕಲ್ಲಿಗೆ ಬಂದರೆ ಬರೀ ಅನ್ನಮಯ ಶರೀರ ಇರುತ್ತೆ, ಅದರಲ್ಲಿ ಪ್ರಾಣ ಇಲ್ಲ, ಮನಸ್ಸಿನ ಮನೋಮಯ ಕೋಶ ಇಲ್ಲ, ವಿಜ್ಞಾನಮಯ ಕೋಶ ಇಲ್ಲ, ಆನಂದಮಯ ಕೋಶ ಇಲ್ಲ. ಆದರೆ ಪಂಚಭೂತ ಭೂಮಿಯಿಂದ ಆಗಿದೆಯೋ ಇಲ್ವೋ? ಆಗಿದೆ. ಹಾಗೆ ತಗೋಬೇಕು. ಆದರೆ ಕಲ್ಲಿನಲ್ಲೂ ಆತ್ಮ ಇದ್ದಾನೆ. ಇವು ಅನಾತ್ಮ, ಆತ್ಮ. ಮತ್ತು ಕಲ್ಲಿಗೆ ಯಾಕೆ ಗೊತ್ತಾಗಲ್ಲ ಅಂದರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಅಷ್ಟೇ. ನನ್ನ ಇನ್ಸ್ಟ್ರೂಮೆಂಟ್ಸ್ ಹೆಚ್ಚು ಕಡಿಮೆ ಆಗಿಬಿಡ್ಲಿ, ನನಗೂ ಗೊತ್ತಾಗೋದಿಲ್ಲ. ಈಗ ನಂದು ವಾಸನೆ, ಈ ಕರೋನಾ ಬಂದು ಕೆಲವ್ರಿಗೆ ಸ್ಮೆಲ್ಲೇ ಹೋಗ್ಬಿಡುತ್ತೆ, ಟೇಸ್ಟ್ ಗೊತ್ತಾಗೋದಿಲ್ಲ. ಈಗ ಅವ್ರಿಗೆ ಟೇಸ್ಟ್ ಇಲ್ಲ ಅಂತ ಹೇಳ್ತೀರಾ, ಯಾವುದೋ ಕಾಯಿಲೆಯಿಂದ ಅದು ಕೆಲಸ ಮಾಡ್ತಾ ಇಲ್ಲ. ಅದೇ ಥರ ಕಲ್ಲಿನಲ್ಲ, ಇನ್ಸ್ಟ್ರೂಮೆಂಟೇ ಇಲ್ಲ. ಅದರಿಂದ ಕಲ್ಲಿನಲ್ಲಿ ಬರೀ ಭೂಮಿ ತತ್ವ ಮಾತ್ರ ಇದೆ. ಅಲ್ಲಿ ಜಲತತ್ವ ಇಲ್ಲ, ಅಗ್ನಿತತ್ವ ಇಲ್ಲ, ಮತ್ತು ಪ್ರಾಣಗಳಿಲ್ಲ, ಮತ್ತು ಅಲ್ಲಿ ಆನಂದಮಯ ಕೋಶ ಎಂಥದ್ದು ಇಲ್ಲ. ಅಷ್ಟೇ ಇರಲಿ, ನಮ್ಗೆ ಅಷ್ಟೇ ಬೇಕಾಗಿರೋದು. ಒಟ್ಟಿನಲ್ಲಿ ಆದಿ ಭೌತಿಕ, ಇನ್ನು ಆದಿ ದೈವಿಕ. ಗ್ಯಾಲಕ್ಸಿ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಕೂಡ ಪಂಚಭೂತಗಳಿಂದ ಆಗಿರೋದು. 14 ಲೋಕಗಳು ಪಂಚಭೂತದಿಂದ ಆಗಿರೋದು. ಕೊನೆಗೆ ಕೆಳಗಡೆ 14, ಕೆಳಗಡೆ 7 ಲೋಕ, ಮೇಲ್ಗಡೆ 7 ಲೋಕ, ಎಲ್ಲ ಪಂಚಭೂತಗಳಿಂದ ಆಗಿರೋದು. ಈ ಪಂಚಭೂತ ಮಾಡೋವರೆಗೂ ಆಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಹೇಳಿತ್ತು? ಇದು ಫ್ಯಾಮಿಲಿ ಗ್ರೂಪ್ ಅಂತ ಅಲ್ಲ, ಕನ್ವರ್ಸಿಗೇಷನ್.
ಆದ್ದರಿಂದ ಇಲ್ಲಿ ಪ್ರಶ್ನೆ ಏನು ಅಂದರೆ, ಧರ್ಮೀಭೂತ ಜ್ಞಾನವನ್ನು ಅರಿಯುತ್ತಿರುವುದು ಸಾಕ್ಷಿ ಚೈತನ್ಯವು. ಧರ್ಮ ಅಂತ ಅನ್ನಿ, ಧರ್ಮ ಅಧರ್ಮ ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು ಇಲ್ಲಿ. ಧರ್ಮ ಅಧರ್ಮ ದ್ವಂದ್ವಗಳು ಎಲ್ಲಿ ಬರುತ್ತೋ ಅದು ವ್ಯವಹಾರದಲ್ಲಿ, ಅವಸ್ಥೆ ಒಳಗಡೆ. ಧರ್ಮ ಭೂತಗಳು ಅಂತಂದ್ರೆ ಪಂಚಭೂತಗಳಿಂದಾಗಿರೋದು. ಒಟ್ಟಿನಲ್ಲಿ ಇವೆರಡು ಅನಾತ್ಮವೇ. ಇವನ್ನ ಸಾಕ್ಷಿ ನೋಡ್ತಾ ಇದ್ದಾನೆ ಅಂದ್ರೆ ಇವ ಆಬ್ಜೆಕ್ಟ್ ಆಯಿತು, ಆತ್ಮನು ಸಬ್ಜೆಕ್ಟ್ ಆದ. ಇಷ್ಟೇ ಅರ್ಥ, ಇನ್ನೇನಿಲ್ಲ. ಈಗ ನೋಡ್ರಿ ಮುಂದಕ್ಕೆ ಹೋಗೋಣ, ಸ್ವಲ್ಪ ತಿಳ್ಕೊಳ್ಳೋದಿದೆ. ಇಲ್ಲಿ ಧರ್ಮೀಭೂತ ಜ್ಞಾನ ಅಂತ ಕರೀತಾರೆ. ಯಾವುದಕ್ಕೆ ಕರೀತಾರೆ ಅನ್ನೋದು ನಾವು ಸ್ವಲ್ಪ ತಿಳ್ಕೊಬೇಕು. ನೀವು ಓದುವಾಗ ಇದು ಬಂದರೆ ನಿಮ್ಗೆ ಕಷ್ಟ ಆಗುತ್ತೆ. ಇದು ಹೇಳಿರ್ತೀವಿ, ಅವಾಗ ನಮ್ಮ ಮನಸ್ಸಿಗೆ ಅಷ್ಟು ಹೋಗಿರಲ್ಲ. ಹೇಗೆಂದರೆ, ನಾವು ಹೊರಗಿನ ಯಾವುದಾದ್ರೂ ಒಂದು ಪದಾರ್ಥವನ್ನು ಒಂದೇ ಅಂದರೆ, ಇವ್ರು ಏನು ಹೇಳ್ತಾರೆ ಅಂದರೆ, ನಮ್ಗೆ ಯಾವುದಾದ್ರೂ ಒಂದು ಸಾರಿ, ಇವಾಗ ಫಾರ್ ಎಕ್ಸಾಂಪಲ್ಲು ಈ ಇಷ್ಟು ಜ್ಞಾನಗಳಿಗೂ ಎಚ್ಚರ ಆಗಲಿ ದೃಶ್ಯ ಪ್ರಪಂಚ ತಗೊಂಬೇಡ. ಇದರಲ್ಲಿ ನಮ್ಗೆ ಇಷ್ಟು ಜ್ಞಾನಗಳಾಗ್ತಾ ಇದೆಯಲ್ಲ, ಅಂದರೆ ಕರ್ಮೇಂದ್ರದ ಜ್ಞಾನ, ಆಮೇಲೆ ಜ್ಞಾನೇಂದ್ರಿಯಗಳ ಜ್ಞಾನ, ಅಥವಾ ಮನಸ್ಸಿನ ಜ್ಞಾನ, ಅಥವಾ ಬುದ್ಧಿಯ ಜ್ಞಾನ, ಅಥವಾ ಚಿತ್ತದ ಜ್ಞಾನ, ಅಥವಾ ಇಷ್ಟು ಜ್ಞಾನಗಳೂ ಕೂಡ ಇದಕ್ಕೆ ಧರ್ಮೀಭೂತ ಜ್ಞಾನ ಅಂತ ಕರೀತಾರೆ. ಅಷ್ಟೇ, ಇನ್ನೇನಿಲ್ಲ. ಧರ್ಮೀಭೂತ ಜ್ಞಾನ ಅಂತ. ಈಗ ನನ್ನ ಪ್ರಶ್ನೆ, ಆತ್ಮನ ಜ್ಞಾನಕ್ಕೂ ಧರ್ಮೀಭೂತ ಜ್ಞಾನಕ್ಕೂ ವ್ಯತ್ಯಾಸ ಏನು? ಏನಂತೀರಾ ವ್ಯತ್ಯಾಸ? ನಿಮ್ದು ಯಾಕೋ ಗೋಪಾಲ್ ಅವರೇ, ನೀವು ಹತ್ರ ಬಂದು ಮಾತಾಡಬೇಕು ಏನೋ, ನೋಡಿ ಸ್ವಲ್ಪ ಸರಿಯಾಗಿ ಕೇಳಿಸಲ್ಲ ನಿಮ್ದು. ಆತ್ಮ ಆತ್ಮ ಅಷ್ಟೇ, ಇದೆಲ್ಲ ಅನಾತ್ಮ ವಸ್ತುಗಳು. ಆತ್ಮ ಆತ್ಮ ಅನಾತ್ಮ ಅಲ್ಲ. ಅಷ್ಟೇ ಆತ್ಮ ಅಷ್ಟೇ. ಅದು ಆತ್ಮನ ಜ್ಞಾನ, ಇದು ಅನಾತ್ಮದ ಜ್ಞಾನ. ಇವಾಗ ಎಚ್ಚರದಲ್ಲಿ ಮನಸ್ಸಿನಲ್ಲೂ ಜ್ಞಾನ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಇದು ಎಲ್ಲಿಂದ ತಗೊಂಡ್ಬರ್ತಾ ಇದೆ? ನಿಮ್ಮ ಕರ್ಮೇಂದ್ರಿಯಗಳು ಮುಟ್ಟಿದ್ರೆ ಗೊತ್ತಾಗುತ್ತೆ ಬಿಸಿನೋ ತಣ್ಣಗಿದೋ ಅಂತ. ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ, ಕಿವಿಯಿಂದ ಕೇಳಿದ್ರೆ, ಇವೆಲ್ಲ ಇಂದ್ರಿಯಗಳ ಜ್ಞಾನ. ಅದೇ ರೀತಿ ಮನಸ್ಸಿನ ಸಂಕಲ್ಪ ವಿಕಲ್ಪಗಳ ಜ್ಞಾನ. ಇವಕ್ಕೆ ಎಲ್ಲಿಂದ ತಗೊಂಡ್ಬರ್ತಾ ಇದೆ ಈ ಜ್ಞಾನ? ಬರ್ತಾ ಇದೆ ನಿಜ, ಆತ್ಮನಿಂದ ಎರವಲು. ಆತ್ಮನಿಂದ ಸಾಲ ತಗೊಂಬಂದಿದೆ, ಎರವು ತಗೊಂಬಂದಿದೆ. ಆದ್ದರಿಂದ ಅದಕ್ಕೆ ಸೋರ್ಸ್ ಅದು ಹಾಗೆ. ಆದ್ದರಿಂದ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ನೀವೇನಾದರೂ ಒಂದು ಎಕ್ಸಾಂಪಲ್ ಕೊಡೋಕ್ಕಾಗತ್ತಾ? ನಾವು ಇಲ್ಲಿ ಬರೋ ಅಂಥ ಜ್ಞಾನವಾಗಲಿ ಇದರದಲ್ಲ, ಇದರಲ್ಲಿ ಸಾಲ ತೊಗೊಂಬಂದಿರೋದು ಅನ್ನೋದಕ್ಕೆ ನನಗೆ ಯಾವುದಾದ್ರೂ ಇನ್ನೂ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಬೇಕಪ್ಪ, ನಮ್ಮ ವಾಚ್ಮ್ಯಾನ್ಗೂ ಅರ್ಥ ಆಗಬೇಕು. ಆ ಥರದ್ದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು ನಮಗೆ ಕ್ಲಿಯರ್ ಮಾಡಿ. ಸಾಲ ತೊಗೊಂಬರ್ತಾ ಇದೆ ಜ್ಞಾನ ಅಂತ ಹೇಳೋದಕ್ಕೆ ಇದರದಲ್ಲ, ಅದು ಬೇರೆದ್ರದ್ದು. ಏನು ಎಕ್ಸಾಂಪಲ್ ಕೊಡ್ತೀರಾ? ಇವಾಗ ಮನೆಯಲ್ಲಿ ಕರೆಂಟ್ ಇರುತ್ತಲ್ಲ, ಕರೆಂಟ್ ಇಂದ ಬಲ್ಬ್ ಆನ್ ಆಗುತ್ತೆ, ಗೀಸರ್ ಆನ್ ಆಗುತ್ತೆ, ಕರೆಂಟ್ ಸ್ಟವ್ ಯೂಸ್ ಆಗುತ್ತೆ ಎಲ್ಲ. ಬಟ್ ಸೋರ್ಸ್ ಇರೋದು ಕರೆಂಟ್ ಇಲ್ಲ ಅಂತಂದ್ರೆ ಇದೇನು ಕೆಲಸ ಮಾಡಲ್ಲ. ಅದಕ್ಕಿಂತ ನನ್ಗೆ ಇನ್ನೂ ಒಂದು ಸುಲಭವಾಗಿರೋ ಎಕ್ಸಾಂಪಲ್ ಕೊಡಬೇಕು. ಹೆಂಗೆ ಮಾಡ್ತೀರಾ? ಕರೆಂಟ್ ಇರಲಿಲ್ಲಪ್ಪ, ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಕರೆಂಟ್ ಇಲ್ಲ, ಆವಾಗ ನನಗೆ ಬೇರೆ ಎಕ್ಸಾಂಪಲ್ ಕೊಡ್ಬೇಕು. ಏನು ಕೊಡ್ತೀರಾ ಹೇಳ್ರಿ? ಕರೆಂಟ್ ಬರಕ್ ಮೊದಲು ಇವಾಗ ಬೆಂಕಿಯಿಂದ ಅನ್ಕೋಬೋದಲ್ಲ, ಬೆಂಕಿ ನೀರ್ ಕಾಯಿಸ್ತೀವಿ, ನೀರ್ ಕಾದಿದೆ ಬಿಸಿ ಇದೆ ಅಂತ ಅನ್ಕೊಳ್ಳೋದು ನೀರಿಂದ ಅಲ್ಲ, ಬಂದಿರೋದು ಬೆಂಕಿಯಿಂದ. ಕರೆಕ್ಟ್. ಈಗ ಇದು ಒಂದು ಚೆಂಡು, ಕಬ್ಬಿಣದ ಗುಂಡು ನಾನು ಕಾಯಿಸ್ತೀನಪ್ಪ. ಹಾಗೇನಂತೀನಿ ನಾನು? ಕಬ್ಬಿಣ ಸುಡ್ತಾ ಇದೆ ನೋಡ್ರಿ, ಅದು ಕೆಂಪು ಗುಂಡಾಗೋಯ್ತು. ಕೆಂಪಲ್ಲ, ಕಬ್ಬಿಣ ಕಪ್ಪಗಿರುತ್ತೆ, ಕೆಂಪಗಾಯ್ತು. ಯಾಕೆ? ಬೆಂಕಿದು ಗುಣ. ಅದು ಸುಡ್ತಾ ಇದೆ, ಯಾವ್ದ್ರದ್ದು? ಬೆಂಕಿದು. ಅದು ಬೆಳಕು ಕೊಡ್ತಾ ಇದೆ, ಯಾವ್ದ್ರದ್ದು? ಬೆಂಕಿದು. ಅದರದಲ್ಲ. ಮತ್ತೇನು ಮಾಡ್ತಿದ್ದೋ? ಸಾಲ ತೊಗೊಂಡ್ಬಂತು. ಹೆಂಗೆ ಹೇಳ್ತೀರಾ ನೀವು? ಸಾಲ ತೊಗೊಂಬಂದ್ರಿ, ನಾನೇ ಹೇಳ್ತೀನಿ ಬೆಂಕಿನೇ ಸುಡ್ತಾ ಇದೆ ಅಂತ. ಏನು ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ? ಹೆಂಗೆ? ನಾನು ಅದನ್ನು ಇನ್ನೂ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ ನಾನು. ಏನಾಗುತ್ತದು? ಅದರದ್ದೇ ಆಗಿದ್ದರೆ ಏನಾಗಬೇಕು, ಅದರದ್ದು ಅಲ್ಲದೆ ಇದ್ದರೆ ಏನಾಗಬೇಕು?
ಇವಾಗ ಬೆಂಕಿಯಿಂದ ನೀರ್ ಅದ್ರದ್ದೇ ಅಡುಗೆ ಕಾಸಿರ್ತೀವಿ. ಯಾವಾಗ್ಲೂ ಆ? ಇಲ್ಲ, ನೀರ್ ಕಾದಿರುತ್ತೆ, ನೀರು ಒಂದ್ ಸ್ವಲ್ಪ ತೆಗೆದಿಟ್ಟ ಮೇಲೆ ತಿರ್ಗಾ ಹಾ. ತಣ್ಣಗೆ ಹೋಗ್ತದೆ. ಅಷ್ಟೇ. ನೀವು ಅರ್ಧ ಗಂಟೆ ಬಿಡಿ, 2 ಗಂಟೆ ಬಿಡಿ, ಆಮೇಲೆ ನೋಡ್ರಿ ಏನಾಗತ್ತೆ ಅಂತ. ಅದು ಇರಲ್ಲ. ಯಾಕೆ? ಅದ್ರ ಗುಣ ಅಲ್ಲ, ಎಲ್ಲೋ ಬೇರೆದ್ರಿಂದ ಇದು ಎತ್ಕೊಂಡ್ಬಂದಿದೆ. ಈ ಎಕ್ಸಾಂಪಲ್ ಕೊಡ್ಬೋದು, ಇನ್ನೊಂದು ಕನ್ನಡಿ ಎಕ್ಸಾಂಪಲ್ ಕೊಡ್ಬೋದು. ಈಗ ಹೊರಗಡೆ ಸೂರ್ಯನ ಬೆಳಕಿದೆ, ನಮ್ಮ ಮನೆ ಕತ್ಲೆ ಇದೆ. ನಾನೇನು ಮಾಡ್ತೀನಿ, ಸೂರ್ಯನ ಬೆಳಕಿನಲ್ಲಿ ಒಂದು ಕನ್ನಡಿ ಇಟ್ಟು ನಮ್ಮ ಮನೆ ಕಡೆ ತಿರುಗಿಸ್ಬಿಡ್ತೀನಿ. ಈಗ ನನ್ನ ಮನೆಯೆಲ್ಲ ಬೆಳಗ್ತಾ ಇದೆ ಅಂತೀನಿ. ಕನ್ನಡಿ ಬೆಳಗುತ್ತಾ? ಬೆಳಗೋದಿಲ್ಲ. ಮತ್ತು ಎಲ್ಲಿದು ಸೂರ್ಯನ ಬೆಳಕನ್ನ ಅದರಲ್ಲಿ ಪ್ರತಿಬಿಂಬಿಸಿ ನನ್ನ ಮನೆ ಒಳಗಡೆ ಕಳಿಸ್ತಾ ಇದೆ. ಈಗ ನಾನು ಕತ್ಲೇಲಿ ಇಡ್ತೀನಪ್ಪ ಕನ್ನಡಿ ಹೊರಗಡೆ, ರಾತ್ರಿ ಹೊತ್ತು ಬರಬೇಕು ಬೆಳಕು ನನಗೆ, ನೋಡೋಣ ತೋರಿಸ್ರಿ ನೋಡೋಣ. ಇಲ್ಲ. ಯಾಕೆ? ಸೂರ್ಯ ಇಲ್ಲ ಅಲ್ಲಿ. ಅಷ್ಟೇ. ಹಾಗೆ ನಮ್ಮ ಈ ಕರ್ಮೇಂದ್ರಿಯಗಳಾಗಲಿ, ಜ್ಞಾನೇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ, ಚಿತ್ತ ಆಗಲಿ, ಅಹಂಕಾರವಾಗಲಿ, ಇವುಗಳಲ್ಲಿ ಜ್ಞಾನ ಇದ್ದಂತೆ ತೋರುತ್ತೆ. ಶಂಕರಾಚಾರ್ಯರು ಎಲ್ಲೆಲ್ಲಿ ಬರೀತಾರೋ ಒಂದು 500,000 ಕಡೆ ಬರೆದಿದ್ದಾರೆ ಅವ್ರ ಭಾಷ್ಯಗಳಲ್ಲಿ. ಇಂಥ ಕಡೆ ಬಂದಿದ ತಕ್ಷಣ ಅವರು ಇದು ಇಲ್ಲಿ ಜ್ಞಾನ ಇದ್ದಂತೆ ತೋರ್ತಾ ಇರುತ್ತೆ, ಇವೇ ಸತ್ಯವಾಗಿ ಇದ್ದಂತೆ ತೋರ್ತಾ ಇರುತ್ತೆ, ಶರೀರವೇ ನಾನು ಅಂತೆ ತೋರ್ತಾ ಇರುತ್ತೆ ಅಂತ ಅಲ್ಲೆಲ್ಲ ಸೇರಿಸ್ಬಿಡ್ತಾರೆ. ಹೀಗೆ ಅದರಿಂದ ಇದು ಧರ್ಮೀಭೂತವಾದ ಜ್ಞಾನ. ಅವಸ್ಥೆಗಳಲ್ಲಿ ತೋರೋದು ಧರ್ಮೀಭೂತವಾದ ಜ್ಞಾನ, ಮತ್ತು ಅದರದ್ದೇನ ಒರಿಜಿನಲ್ಲು ಅಲ್ಲ ಅಂತಾರೆ. ಸೊ ಈಗ ನೋಡ್ರಿ, ಈ ಧರ್ಮೀಭೂತವಾದ ಜ್ಞಾನ ಇನ್ನೊಂದೇನಾಗುತ್ತೆ ಗೊತ್ತಾ? ಅದು ಇರುವುದು, ಇಲ್ಲದೇ ಇರುವುದು, ಹಿಗ್ಗುವುದು, ಕುಗ್ಗುವುದು, ಈ ಮುಂತಾಗಿ ಹೇಳುವ ಅರಿವೆಂಬ ಶಬ್ದಕ್ಕೆ ನಾವು ಇಟ್ಟುಕೊಂಡಿರುವ ಅರ್ಥ ಇವು ಬದಲಾವಣೆ ಆಗ್ತಾ ಇರುತ್ತೆ. ಮೊದಲು ಇರೋದಿಲ್ಲ, ಆಮೇಲೆ ಅದು ತೋರ್ಕೊಳ್ಳುತ್ತೆ, ಆಮೇಲೆ ಬೆಳೆಯುತ್ತೆ, ಆಮೇಲೆ ವಯಸ್ಸಾದ್ಮೇಲೆ ಇನ್ನೂ ಅದು ನಶಿಸಿ ಹೋಗುತ್ತೆ. ಏನು ಎಕ್ಸಾಂಪಲ್ ಇದೆ? ಯಾವುದಕ್ಕೆ ಹೋಲಿಸ್ತಾ ಇದ್ದೀನಿ ನಾನು? ಯಾವುದಕ್ಕಾದ್ರೂ ಒಂದು ಎಕ್ಸಾಂಪಲ್ ಕೊಡ್ರಿ ನೀವು. ಯಾವುದಕ್ಕೆ ಹೇಳ್ತಾ ಇದ್ದೀನಿ ನಾನು? ಈ ಎಚ್ಚರ ಆಗಲಿ ಕನಸಾಗಲಿ ದೃಶ್ಯ ಪ್ರಪಂಚದಲ್ಲಿ ಮೊದಲು ಅರಿವು ಇರೋದಿಲ್ಲ. ಅರಿವು ಅಂದರೆ ಟೆಂಪರರಿ ಅರಿವೇ ಇಟ್ಕೊಳ್ಳಿ, ಡೂಪ್ಲಿಕೇಟ್ ಅರಿವೇ ಇಟ್ಕೊಳ್ರಿ. ಅದು ಏನು ಎಕ್ಸಾಂಪಲ್ ಕೊಡ್ತೀರಾ? ನಾನು ಹೇಳಿದ್ದಕ್ಕೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹೊಂದುವಂಥದ್ದು ಯಾವ್ದಾದ್ರು ಕೊಡ್ತೀರಾ? ಮಗು ಹುಟ್ಟುತ್ತೆ, ಅದಕ್ಕೆ ಇರಲ್ಲ. ಹೇಳಿ. ಆಮೇಲೆ ಬೆಳೆಯುತ್ತೆ, ಸ್ವಲ್ಪ ಬರುತ್ತೆ, ದೊಡ್ಡವರಾದ್ಮೇಲೆ ಚೆನ್ನಾಗಿರುತ್ತೆ, ತಿರ್ಗಾ ವಯಸ್ಸಾದ್ಮೇಲೆ ಇಲ್ದಂಗಾಗುತ್ತೆ, ಕಡಿಮೆ ಆಗುತ್ತೆ. ಅಲ್ಲಿಗೆ ಇವಿಷ್ಟೂ ನಮ್ಮ ಶರೀರದಲ್ಲಿ ಕಾಣೋ ಕರ್ಮೇಂದ್ರಿಯದ್ದಾಗಲಿ, ಜ್ಞಾನೇಂದ್ರಿಯದ್ದಾಗಲಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ನೀವು ಯಾವುದು ತಗೊಂಡ್ರು ಮೊದಲು ಇರೋಲ್ಲ. ಮಕ್ಕಳಲ್ಲಿ ಇರೋಲ್ಲ ಜ್ಞಾನ. ಹುಟ್ಟುತ್ತೆ, ಮೊದಲು ಇಲ್ಲದೆ ಇರೋದು ಯಾವುದು ಹುಟ್ಟುತ್ತೋ ಇದು ಬದಲಾವಣೆ ಆಗುತ್ತೆ. ನೋಡ್ರಿ, ಮಕ್ಕಳಲ್ಲಿ ಜ್ಞಾನ ಅಷ್ಟೊಂದಿರಲ್ಲ. ಅವ್ರು ಬೆಳೆದು 1-2 ವರ್ಷ ಬರಲಿ, ನಾನು, ನಮ್ಮ ತಾಯಿ, ನಮ್ಮ ತಂದೆ ಎಲ್ಲ ಗೊತ್ತಾಗುತ್ತೆ. ಬೇರೆ ಮಕ್ಕಳ ಜೊತೆಲಿ ಬರೋಲ್ಲ ಅವರು, ಬೇರೆಯವ್ರಿಗೆ ಬಾ ಅಂದರೆ ಬರೋಲ್ಲ ಅವರು. ನಮ್ಮ ತಾಯಿ ಅಂತ ಅಳ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇವಾಗ ನಾನು ನೋಡ್ಕೊಳ್ಳೋರು ಇವರು ಅಂತ. ಈ ಜ್ಞಾನ ಬೆಳೀತು. ಅದೇ 20 ವರ್ಷ ಆದಮೇಲೆ ಸ್ಕೂಲ್ಗಳಿಗೆ ಹೋಗಿ ಟೀಚರ್ಸ್ದು ಅವೆಲ್ಲ ಜ್ಞಾನ ಇನ್ನೂ ಜಾಸ್ತಿ ಬೆಳೆಯುತ್ತೆ. 60 ವರ್ಷ ಆದಮೇಲೆ ಅರಳೋ ಮರಳೋ ನೆನಪು ಕಡಿಮೆ ಆಗುತ್ತೆ, ಜ್ಞಾನ ಕಡಿಮೆ ಆಗುತ್ತೆ. ಮೊದಲು ನನಗೆ ತಿಳ್ಕೊಳ್ಳೋಕೆ ಆಗಲ್ಲ ಕಣೋ, ಇವಾಗ ವಯಸ್ಸಾಗಿದೆ ಅಂತೀವಿ ನಾವು. ಅಲ್ಲಿಗೆ ಮೊದಲು ಇರಲಿಲ್ಲ, ಹುಟ್ಟಿತು, ಆಮೇಲೆ ಅದು ಬೆಳೀತು, ಆಮೇಲೆ ಅದು ಇಲ್ಲದಂಗಾಯಿತು. ಇದು ಬರೀ ಅವಸ್ಥೆ ಒಳಗಡೆ ಇರೋ ಜ್ಞಾನಕ್ಕೆ ಮಾತ್ರ ಅಲ್ಲ, ಶರೀರಕ್ಕೂ. ಈ ಶರೀರ ಮೊದಲು ಇರಲಿಲ್ಲ, 1951ನಲ್ಲಿ ತೋರ್ಕೊಂತು, ಬೆಳೀತು, ಒಂದು ಸಾರಿ ಇರೋಲ್ಲಪ್ಪ, ಆವಾಗಿಲ್ಲ ಅಂದ್ಬಿಡ್ತೀನಿ. ಇದನ್ನು ನಾವು ಸತ್ಯ ಅಂತ ಹಿಡ್ಕೊಂಡಿದ್ದೀವಲ್ಲ, ನಮ್ಮ ಗ್ರಹಚಾರ ನೋಡ್ರಿ, ಇಂಥವುಗಳು ನಾವು ಸತ್ಯ ಅಂದ್ಕೊಂಡಿದ್ದೀವಲ್ವಾ, ಇವುಗಳನ್ನೇ ಇದೆ ಅಂತೀವಿ, ಇವುಗಳದೇ ಜ್ಞಾನ ಅಂತೀವಿ, ಇವುಗಳಲ್ಲೇ ಆನಂದ ಸಿಗುತ್ತೆ ಅಂತ ನಂಬ್ಕೊಂಡು ಕೂತಿದ್ದೀವಲ್ಲ, ನಾವೇನು ಮಾಡಬೇಕು ಅಂತ ಶಾಸ್ತ್ರ ತಲೆ ಚೆಚ್ಕೊಳ್ಳುತ್ತೆ ನಮ್ಮನ್ನು ನೋಡಿ. ಆದ್ದರಿಂದ ಈ ಧರ್ಮೀಭೂತವಾದ ಜ್ಞಾನ ಮೊದಲು ಇರೋಲ್ಲ, ಬರುತ್ತೆ, ಆಮೇಲೆ ಸ್ವಲ್ಪ ಬೆಳೆಯುತ್ತೆ, ಇನ್ನೂ ಚೆನ್ನಾಗಿ ಆಗಬಹುದು,
ಅದು ಮತ್ ಇಲ್ದಂಗಾಗ್ಬೋದು ನೋಡ್ರಿ. ಇಲ್ಲಿ ಹೇಳಿ ಗೋಪಾಲ್. ಗೀತೆ ಭಗವದ್ಗೀತೆಯ ಒಂದು ಶ್ಲೋಕ ಇದಕ್ಕೆ ಸೂಟ್ ಆಗ್ತದೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೈವ ತತ್ರ ಕಾ ಪರಿತ್ತೇವನ. ಮುಂಚೆ ನಾವು ಎಲ್ಲಿಂದ ಬಂದಿದ್ ಗೊತ್ತಿಲ್ಲ, ಆದ್ಮೇಲೆ ಸತ್ತೋದ್ಮೇಲೆ ಎಲ್ಗ್ ಹೋಗ್ತೀವಿ ಗೊತ್ತಿಲ್ಲ. ಸೆಂಟ್ರಲ್ ಇರೋದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀವಿ, ಯಾಕೆ ಒದ್ದಾಡ್ತೀವಿ ನೋಡ್ರಿ ಎಲ್ಲ ಅದೇ. ಈಗ ನಮ್ಗೆ ಯಾವ್ದಾದ್ರು ಶ್ಲೋಕ ಓದ್ತಾ ಇದ್ರೆ ಅರೆ ಇದು ನೋಡ್ರಿ ಎಷ್ಟು ಚೆನ್ನಾಗಿ ನಮ್ ಟಕ್ ಅಂತ ಅರ್ಥ ಆಗ್ಬಿಡುತ್ತೆ. ಅವ್ರು ಅಲ್ಲ ಹೇಳ್ತಾ ಇರೋದು. ಅದಕ್ಕೆ ಈ ಅವಸ್ಥಾತ್ರೆ ಒಂದು ಚೆನ್ನಾಗಿ ತಿಳ್ಕೊಂಡ್ರೆ ನೀವು ಉಪನಿಷತ್ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಯಾರು ಹೇಳಬೇಕಾಗಿಲ್ಲ. ನೀವು ಭಗವದ್ಗೀತೆ ಓದಿ ಅಲ್ಲಿ ಅರ್ಥ ಆಗ್ಬಿಡುತ್ತೆ ನಿಮಗೆ. 2ನೇ ಅಧ್ಯಾಯದಲ್ಲಿ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಹೇಳ್ತಾರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತಲ್ಲಿ. ಅದಕ್ಕೆ ಇನ್ನೊಂದು ಚೆನ್ನಾಗಿ ಅರ್ಥ ಮಾಡಿ ಪರಮಾತ್ಮ ಚಿಂತಾಮಣಿ ಬಂದು ಸ್ಟಡಿ ಮಾಡಿದ್ರೆ ನೀವ್ ಹೇಳ್ದಂಗೆ ಭಗವದ್ಗೀತೆ ಓದಿದ್ರು ಅರ್ಥ ಆಗುತ್ತೆ, ಉಪನಿಷತ್ ಓದಿದ್ರು ಅರ್ಥ ಆಗುತ್ತೆ. ಈಸಾಗಿ ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡ್ಬೋದು, ಈಸಾಗಿ ತಿಳ್ಕೊಬಹುದು ಒಂದ್ಸಲ. ತಾವೇ ನೋಡ್ಕೋಬಹುದು. ಇದು ಗೊತ್ತಾಗೋಯ್ತು ಅಂತಂದ್ರೆ ನೀವು ಬೇರೆಯವ್ರಿಗೆ ಪಾಠ ಮಾಡಬಹುದು. ಅಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು. ಅಷ್ಟು ಸ್ಪಷ್ಟವಾಗಿ ಯಾಕೆಂದ್ರೆ ನಮ್ಮ ಅನುಭವದಲ್ಲಿ ನೋಡ್ಕೊತಾ ಇರೋದು, ಜ್ಞಾಪಕ ಇಟ್ಕೊಳ್ಳೋದಲ್ಲ. ನೀವೆಲ್ಲರೂ ಆನ್ಸರ್ ಮಾಡ್ತೀರಾ. ಇಲ್ಲಿ ಎಷ್ಟು ಜನ ಓದಿದ್ದೀರಾ ಇದನ್ನ? ಯಾರು ಓದೇ ಇರಲ್ಲ, ಆದ್ರೂ ಆನ್ಸರ್ ಮಾಡ್ತಾ ಇದ್ದೀರಾ ನೀವು. ಯಾಕೆ? ಅರೆ ಪ್ರತಿದಿನ ನಾವು ಎಚ್ಚರ ಕನಸು ನಿದ್ದೆ ನೋಡ್ಕೊಂತ ಇದ್ದೀವಿ ಸ್ವಾಮಿ. ಇನ್ನ ಓದ್ಬಿಟ್ರೆ ಹೆಂಗೆ? ನೀವೇನ್ ಮಾತಾಡ್ತಿರೋ ಸರಿಯಾಗಿ ಕೇಳಿಸಲ್ಲ ಗೋಪಾಲ್. ಇವತ್ತು ನಿಮ್ದೇನೋ ಡಿಸ್ಟರ್ಬೆನ್ಸ್ ಇದೆ. ನೀವು ಹತ್ರ ಬಂದು ಮಾತಾಡ್ಬೇಕು, ಅಥವಾ ಇಂಥ ಸಮಯದಲ್ಲಿ ನೀವು ಇದು ಹಾಕೋಬೇಕು. ನೀವು ಅಷ್ಟು ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ರ, ಎಲ್ಲರಿಗೂ ಅರ್ಥ ಚೆನ್ನಾಗಿ ಆಗ್ತಾ ಇದೆ ಅಂತ. ನಂದಲ್ಲ, ಹೊಳೆ ನರಸೀಪುರ ಸ್ವಾಮಿಗಳಿಗೆ ಹೋಗ್ಬೇಕು ಈ ಕ್ರೆಡಿಟ್ ಎಲ್ಲ. ಅದನ್ನ ನಮಗೆ ಭಗವತ್ಪಾದರು ಕುಲಕರ್ಣಿ ಸ್ವಾಮಿಗಳು ತಿಳಿಸ್ಕೊಟ್ರಲ್ಲ, ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಶ್ರೀರಾಮನಿಗೆ ಹೋಗ್ಬೇಕು. ರಾಮಕರ್ತ, ನಾವು ಬರೀ ಇನ್ಸ್ಟ್ರೂಮೆಂಟ್ ಇಲ್ಲಿ. ಆದ್ದರಿಂದ ಅದಕ್ಕೆ ಜೈ ಶ್ರೀರಾಮ್ ಅಂತ ಅನ್ಬೇಕು. ಗುಡ್. ಇನ್ಸ್ಟ್ರೂಮೆಂಟ್ ಇಂಪಾರ್ಟೆಂಟ್ ಇಲ್ವಾ? ಕರೆಂಟ್ಗಿನ ಇನ್ಸ್ಟ್ರೂಮೆಂಟ್ ಇಂಪಾರ್ಟೆಂಟ್. ಕರೆಂಟ್ ಇದ್ರು ಇನ್ಸ್ಟ್ರೂಮೆಂಟ್ ಸರಿಯಾಗಿ ಕೆಲಸ ಮಾಡಲ್ಲ ಅಂತಂದ್ರೆ ಯೂಸ್ ಆಗಲ್ಲ. ಕರೆಕ್ಟ್. ಇಲ್ಲಿ ನಮ್ಗೆ ಇನ್ಸ್ಟ್ರೂಮೆಂಟೇ ಬೇಕಾಗಿಲ್ಲ. ಇನ್ಸ್ಟ್ರೂಮೆಂಟ್ ಇಲ್ಲದೆ ಇದ್ರೂ ನಾನು ಇರ್ತೀನಿ. ಹೆಂಗಿದೆ ನೋಡ್ರಿ. ಆ ಆತ್ಮನಿಗೆ ಆಹಾರ ಬೇಡ, ಗಾಳಿ ಬೇಡ, ನೀರು ಬೇಡ, ಪಂಚಭೂತಗಳ ಹಂಗಿಲ್ಲ, ಹಂಗೆ ಇರ್ತಾನ ಅವನು. ಅವನಿಗೆ ಯಾವುದ್ರ ಹಂಗಿಲ್ಲ. ನೀವು ಹೇಳೋ ವ್ಯವಹಾರದಲ್ಲಿ ಇದಕ್ಕದು ಅದಕ್ಕಿದು ಹಂಗಾಗ್ಬಿಡುತ್ತ. ಆಮೇಲೆ ಈಗ ಇನ್ಸ್ಟ್ರೂಮೆಂಟ್ ಇಲ್ಲ, ಬರೀ ಕರೆಂಟ್ ಇದೆ, ಉಪಯೋಗ ಇಲ್ಲ. ಬಲ್ಪ್ ಇದೆ, ಬಲ್ಪ್ ಇಲ್ಲ, ಕರೆಂಟ್ ಇದೆ, ಉಪಯೋಗ ಇಲ್ಲ. ಎಲ್ಲನೂ ಇದೆ, ಕರೆಂಟ್ ಇದೆ, ಉಪಯೋಗ ಇಲ್ಲ. ಅದಕ್ಕೆ ಇದಿರಬೇಕು, ಇದಕ್ಕೆ ಅದು ಇರಬೇಕು. ಅದಕ್ಕೆ ಇದರಪ್ಪ, ಇದಕ್ಕೆ ಇದರಪ್ಪ, ಹಿಂಗಿರ್ಬೇಕು. ಆದ್ರೆ ನಮ್ಮ ಆತ್ಮ ಅಂಥದ್ದಲ್ಲ. ನೀವು ಇರ್ಲಿ ಬಿಡ್ಲಿರ್ರಿ, ನಾನು ಮಾತ್ರ ಇರ್ತೀನಿ. ಮತ್ತು ನಾನು ಇಲ್ಲ ಅಂತ ಯಾವತ್ತೂ ಆಗಲ್ಲ. ಇರುವು ನಾನು ಯಾವಾಗಲೂ ಜ್ಞಾನ ಸ್ವರೂಪ, ಯಾವಾಗಲೂ ಬೆಳಗ್ತಾನೆ ಇರ್ತೀನಿ, ಸೂರ್ಯ ಇದ್ದಂಗೆ. ಮತ್ತು ಯಾವಾಗಲೂ ಆನಂದ ಸ್ವರೂಪ ಅಂತ ಇಷ್ಟು ಹೇಳ್ತಾರೆ. ಆಮೇಲೆ ಇನ್ನೊಂದು 2 ನಿಮಿಷ ದಯವಿಟ್ಟು ಸ್ವಲ್ಪ ತಾಳಿ. ಈ ನಾಯಿಗಳೇನು ತುಂಬ ಗಲಾಟೆ ಮಾಡ್ತಾರೆ. ಸೊ ಸ್ವಲ್ಪ ದಯವಿಟ್ಟು ಇವತ್ತು, ಯಾಕೆಂತಂದರೆ ತಿರ್ಗಾ ಈ ಟಾಪಿಕ್ ತಗೊಳ್ಳೋದು ಬೇಡ. ಇನ್ನಾಗೋಯ್ತು, ಇದು ಪೂರ್ತಿ ಮುಗ್ದೋಯ್ತು. ನಾಳೆಯಿಂದ ನಾನು ಮಾಡ್ತೀನಿ. ನಾಳೆ ನನಗೊಂದು ದಿನ ಕ್ಲಾಸ್ ಸಿಗುತ್ತೆ, ಮಾಡ್ತೀನಿ. ಆದ್ದರಿಂದ ಇಲ್ಲಿ ಈ ಧರ್ಮೀಭೂತವಾದ ಜ್ಞಾನ ಅನ್ನೋದು ಅನಾತ್ಮಕ್ಕೆ ಸಂಬಂಧಪಟ್ಟಿರೋದು. ಧರ್ಮ ಅಧರ್ಮ ದ್ವಂದ್ವಗಳು ಬಂದರೆ ಅದು ಅನಾತ್ಮ. ಭೂತಗಳು ಪಂಚಭೂತಗಳು ಅಂತ ಬಂದರೆ ಅನಾತ್ಮವೇ. ನಾವು ಇಷ್ಟಿಟ್ಕೊಂಡ್ಬಿಟ್ರೆ ಸಾಕು. ಅದರಿಂದ ಈ ವ್ಯವಹಾರದಲ್ಲಿರೋ ಜ್ಞಾನವನ್ನು ಧರ್ಮೀಭೂತ ಜ್ಞಾನ ಅಂತ ಕರೀತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇದು ಕೂಡ ಆಬ್ಜೆಕ್ಟು, ಆತ್ಮನೇ ಸಬ್ಜೆಕ್ಟ್ ಅಂತ ಇಲ್ಲಿ ಈ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಂತೂ ಆಯಿತು. ಇದು ಧರ್ಮೀಭೂತ ಜ್ಞಾನ ಇರೋದಿಲ್ಲ, ಹುಟ್ಟುತ್ತೆ, ಬೆಳೆಯುತ್ತೆ, ಇಲ್ದಂಗಾಗುತ್ತೆ, ಎಲ್ಲ ಆಯಿತು. ಆದರೆ ನಾವು ಇದನ್ನು ಜ್ಞಾನ ಅಂತ ಅನ್ನಲ್ಲ. ಮತ್ತು ನಾವು ಯಾವುದನ್ನು ಜ್ಞಾನ ಅಂತೀವಿ? ಹಾಗಾದ್ರೆ ನಮ್ಮ ನಿಜವಾದ ಜ್ಞಾನ ಹುಟ್ಟುತ್ತಾ? ಆತ್ಮನ ಜ್ಞಾನ ಎಂದಾದರೂ ಹುಟ್ಟುತ್ತಾ? ಪ್ರಶ್ನೆ.
ಎಂದಾದ್ರೂ ಹುಟ್ಟುತ್ತಾ? ಇಲ್ಲ. ಹುಟ್ಟೋದಿಲ್ಲ. ಹುಟ್ಟಿದ್ರೆ ಏನಾಗುತ್ತೆ ಹೇಳ್ರಿ? ಅಕಸ್ಮಾತ್ ಹುಟ್ಟು ಅಂತ ಇಟ್ಕೊಳ್ರಿ, ಏನೇನಾಗ್ಬೇಕದು? ಅನಾತ್ಮ ಸರಿ, ಅನಾತ್ಮ ಸರಿ. ಅಕಸ್ಮಾತ್ ಮೊದ್ಲು ಇರ್ಲಿಲ್ಲ, ಆತರ ಆಗೋದಿಲ್ಲ. ಮೊದ್ಲು ಇರ್ಲಿಲ್ಲ, ಆಮೇಲೆ ಬಂತು ಅಂದ್ರೆ ಅದರಲ್ಲಿ ಕೆಲವು ಏನೇನೋ ಆಗುತ್ತೆ. ಅದೇನಾಗುತ್ತೆ ಹೇಳಕ್ ಬರುತ್ತಾ? ಯಾವುದೇ ಆಗ್ಲಿ, ಇರುವಾಗ್ಲಿ, ಅರಿವಾಗ್ಲಿ, ಆನಂದ ಆಗ್ಲಿ, ಆತ್ಮನ್ ನಾನು ಕೇಳ್ತಾ ಇದ್ದೀನಿ. ಆತ್ಮಂದು ಮೊದ್ಲು ಇರಲ್ಲಂತಂತ ಆಗದೇ ಇಲ್ಲ. ಅದು ಯಾವಾಗ್ಲೂ ಇರುತ್ತೆ. ಮತ್ತೆ ಯಾವುದು ಇರೋದಿಲ್ವೋ ಅದು ಹುಟ್ಟಿದ ಮೇಲೆ ಬದಲಾವಣೆ ಆಗ್ಬೇಕು. ಯಾವ್ದು ಬದಲಾವಣೆ ಆಗುತ್ತೋ ಒಂದು ದಿನ ಅದಕ್ಕೆ ವಯಸ್ಸಾಗಿ ಸತ್ತೋಗ್ಬಿಡುತ್ತೆ, ಇಲ್ದಂಗೆ ಆಗ್ಬಿಡುತ್ತೆ. ಆದ್ರೆ ನಮ್ಮ ಆತ್ಮನ ಜ್ಞಾನ ಮೊದಲು ಇಲ್ಲ ಅಂತನೂ ಅಲ್ಲ, ಅದು ಮತ್ತೆ ಬದಲಾವಣೆ ಆಗೋದಿಲ್ಲ, ಮತ್ತೆ ಇಲ್ದಂಗೂ ಆಗೋದಿಲ್ಲ. ಈಗ ಗಾಢನಿದ್ರೆಯಲ್ಲಿ ನನ್ನ ಅನುಭವ, ಯಾವತ್ತು ನಾನು ಅಲ್ಲಿ ಇಲ್ಲ ಅಂತ ಅನ್ಸುತ್ತೆ ನಿದ್ದೆಯಲ್ಲಿ. ಇದು ಮೊದಲು ಇರಲಿಲ್ಲ, ಆಮೇಲೆ ಬಂತು, 6 ಬದಲಾವಣೆಗಳಾಯಿತು, ಒಂದು ದಿನ ಇಲ್ದಂಗಾಯ್ತು. ಕರೋನಾ ಬಂದು ಎಷ್ಟು ಜನ ಹೋಗ್ಬಿಟ್ರು? ಅವ್ರನ್ನ ತೋರಿಸ್ರಿ ನೋಡೋಣ. ಇಲ್ಲ. ಯಾಕೆ? ಅವ್ರು ಮೊದಲು ಈ ಮೊದಲು ಇರಲಿಲ್ಲ, ಮಧ್ಯದಲ್ಲಿ ತೋರ್ಕೊಂಡ್ರು. ಈ ಮಧ್ಯದಲ್ಲಿ ತೋರಿದ ತಕ್ಷಣ ಅದಕ್ಕೆ ಸತ್ಯ ಅಂತ ಹೇಳಕ್ ಬರುತ್ತಾ ಅಂತಾರೆ. ಹಾಗೆ ಎಲ್ಲವೂ. ಆದರೆ ಆತ್ಮನ ಇರವು, ಆತ್ಮನ ಅರಿವು, ಆತ್ಮನ ಆನಂದ ಈ ಥರದ್ದಲ್ಲ. ಮೊದಲು ಇಲ್ಲ ಅನ್ನೋದಿಲ್ಲ, ಅದು ಯಾವಾಗಲೂ ಇರುತ್ತೆ. ಅದು ಮತ್ತೆ ಬದಲಾವಣೆ ಆಗೋದಿಲ್ಲ, ಮತ್ತದು ಯಾವತ್ತೂ ಇಲ್ದಂಗಾಗೋದಿಲ್ಲ. ಇದು ಇಂಪಾರ್ಟೆಂಟು. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಜ್ಞಾನ ಹುಟ್ಟುವುದೇ ಮುಂತಾದ ವಿಕಾರಗಳನ್ನ ಈಗ ಈ ಎಚ್ಚರದಲ್ಲಿ ಆಗಲಿ, ಕನಸಿನಲ್ಲಾಗಲಿ, ದೃಶ್ಯ ಪ್ರಪಂಚದಲ್ಲಿ ಈ ಜ್ಞಾನ ಮೊದಲು ಇರಲಿಲ್ಲ, ಆಮೇಲೆ ಹುಟ್ಟಿತು, ಬೆಳೀತು, ಆಮೇಲೆ ಇಲ್ದಂಗಾಯ್ತು ಅಂತ ಯಾತ್ರಿಂದ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಪ್ರಶ್ನೆ. ಅರಿವಿನಿಂದನೇ. ಯಾವ ಅರಿವು? ಸಾಕ್ಷಿ ಚೈತನ್ಯದಿಂದ, ಸಾಕ್ಷಿ ಅರಿವಿಂದ. ಆದ್ದರಿಂದ ಅದು ನನ್ನ ನಿಜವಾದ ನಾನು ಅನ್ಬೇಕು, ಇದಲ್ಲ ಅಂತಾರೆ. ಅಷ್ಟೇ ಬೇಕಾಗಿರುತ್ತೆ. ಸಾಕು, ಮುಂದಕ್ಕೆ ಹೋಗೋಣ. ಇನ್ನ ಜ್ಞಾನವೆಂಬ ಧರ್ಮವುಳ್ಳವನೆಂದು ಹೇಳುವರು. ಆತ್ಮನ ಜ್ಞಾನದ ವಿಕಾರಗಳಿಂದ ಮಾರ್ಪಡುತ್ತೇವೆಂದು, ಆದ್ದರಿಂದ ಅನಿತ್ಯವಾಗಬೇಕು ಎಂದು ವಾದಿಸುತ್ತೆ. ಆತ್ಮನ ಅರಿವು ಧರ್ಮವೆನ್ನುವುದರಲ್ಲಿ ಆ ಆತ್ಮನ ಧರ್ಮ ಅಂತ ಅಂದ್ಬಿಟ್ರೆ ಒಂದು ಅಪಾಯ ಇದೆ. ಇವರು ಈ ವೈಶೇಷಿಕರು, ನೈಯಾಯಿಕರು ಆತ್ಮನ ಧರ್ಮ ಅಂತ ಕರೀತಾರೆ. ಅದು ಆತ್ಮನ ಧರ್ಮದ ಗುಣ ಅಂದ್ಬಿಡ್ತಾರೆ. ತಪ್ಪದು, ಹೊಂದೋದಿಲ್ಲ. ಹೇಳಿದ್ರೆ ಅದು ಮತ್ತೆ ಆತ್ಮ ಮೊದಲು ಇರಲಿಲ್ಲ, ಮಧ್ಯದಲ್ಲಿ ಬಂದ, ಬದಲಾವಣೆ ಆದ, ಇಲ್ದಂಗೆ ಆಗ್ಬಿಡ್ತಾನೆ ಅಂತ ಆಗ್ತಾನೆ, ಅದು ಹೊಂದೋದಿಲ್ಲ ಅಂತಾರೆ. ಆದ್ದರಿಂದ ಧರ್ಮವಾದ ಜ್ಞಾನವು ಅದು ಅದೇನು ಬೇಡ. ಈಗ ಯಾವ ರೂಪದಿಂದ ನಾವು ಈ ವಿಕಾರಗಳೆಲ್ಲ ನೋಡ್ತಾ ಇದ್ದೀವೋ, ಈ ವಿಕಾರಗಳು ಬದಲಾವಣೆ ಆಗೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ಯಾತ್ರಿಂದ ನಾವು ನೋಡ್ತೀವೋ ಅದು ಬದಲಾವಣೆ ಆಗೋದಿಲ್ಲ, ಅದು ಹುಟ್ಟೋದಿಲ್ಲ, ಬದಲಾವಣೆ ಆಗೋದಿಲ್ಲ, ಅದು ಸಾಯೋದಿಲ್ಲ. ನಮ್ಮ ಗಾಢನಿದ್ರೆ ಅನುಭವ ನಾವು ನೋಡ್ಕೋಬಹುದು. ಅದನ್ನು ನಿಜವಾದ ಸ್ವರೂಪ, ನನ್ನ ನಿಜವಾದ ಸ್ವರೂಪ ಅಂತ ಹೇಳ್ತಾರೆ. ಆದ್ದರಿಂದ ಯಾವುದು ಅರಿವು ಪಡೆಯುತ್ತಿರುವುದೋ ಅದು ಬರೀ ತೋರಿಕೆಯ ಅರಿವು. ಅಂದರೆ ಯಾವುದು ಸಬ್ಜೆಕ್ಟ್ ಆಗಿಬಿಡುತ್ತೋ ಅದು ನಿಜವಾಗಿ ಇರೋದಲ್ಲ. ಹಾಗೆ ಅಷ್ಟು ಹೇಳ್ತಾ ಇದ್ದಾರೆ. ಅದು ಗೊತ್ತಾಯ್ತು ನಮಗೆ. 12 ಆಗೋಯ್ತು, ಸಾಕು ನಿಲ್ಲಿಸ್ಬಿಡ್ತೀವಿ. ಆಗೋಯ್ತು, ಇನ್ನೇನು ಹಾಗೆ ಹೋಯ್ತು. ಸೊ ಕಬ್ಬಣದ ಎಕ್ಸಾಂಪಲ್ ತಗೊಂಡ್ವಿ, ಅದನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಪರಮಾರ್ಥ ಸ್ವರೂಪವೆಂಬುದು ಹಿಂದೆ ನಾವು ಹೇಳಿರುವ ಸಾಕ್ಷಿ ಚೈತನ್ಯವೇ. ಅರಿವು ನಿಜವಾಗಿಯೂ ಸಾಕ್ಷಿಯದೇ. ಎಚ್ಚರದಲ್ಲಾಗಲಿ, ಕನಸಿನಲ್ಲಾಗಲಿ ತೋರ್ಕೊಂಡ್ರೆ ಅದು ಸಾಲ ತಗೊಂಬಂದಿರೋದು. ಅದಕ್ಕೋಸ್ಕರನೇ ನಮ್ಮಲ್ಲಿ ಈ ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು ಅಂತಾರೆ, ಮತ್ತು ಜ್ಞಾನೇಂದ್ರಿಯಗಳಿಗೆ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಕಣ್ಣಿಗೆ ಕಣ್ಣು, ಮೂಗಿಗೆ ಮೂಗು, ನಾಲಿಗೆಗೆ ನಾಲಿಗೆ, ಹೀಗೆಲ್ಲ ಹೇಳ್ತಾರೆ. ಅದರ ಅಪ್ಪ ಅಂತ. ಮನಸ್ಸಿಗೆ ಮನಸ್ಸು, ಬುದ್ಧಿಗೆ ಬುದ್ಧಿ, ಚಿತ್ತಕ್ಕೆ ಚಿತ್ತ, ನಾನು ಅಹಂಕಾರಕ್ಕೆ ಇನ್ನೊಂದು ಅಹಂಕಾರ. ಇವನು ನ್ಯಾರೋ ಅಹಂಕಾರ, ಅವನು ಬ್ರಾಡ್ ಅಹಂಕಾರ. ಇರಲಿ, ಬ್ರಾಡ್ ಅಹಂಕಾರ ಬರಲಿ, ತೊಂದರೆ ಇಲ್ಲ. ಅಹಂ ಬ್ರಹ್ಮಾಸ್ಮಿ, ಅದು ಅಹಂಕಾರವೇ ಬರಲಿ. ಎಲ್ಲವೂ ನಾನೇ ಅಂತಂದರೆ ಹೇಗಿರುತ್ತೆ?
ಅದು ಬಿಟ್ಟು ಈ ಗುಬಚಿ ಥರ ಇಷ್ಟೇ ನಾನು ಅಂತಂದರೆ ಏನು ಬಂತು, ಅದೇ ನ್ಯಾರೋ ಮೈಂಡ್. ಆದ್ದರಿಂದ ಎಲ್ಲದಕ್ಕೂ ಅವನೇ ಅಂತ ಕಣ್ಣಿಗೆ ಕಣ್ಣು ಹಿಂಗೆಲ್ಲ ಹೇಳ್ತಾ ಬರ್ತಾರೆ ಶಾಸ್ತ್ರದಲ್ಲಿ. ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ನಾನಿವಾಗ ಮುಂದಕ್ಕೆ ಹೋಗಬೇಕಾಗಿದೆ, ನಾಳೆ ಅದನ್ನು ಮಾಡೋಣ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು.